ಕೇಳ್ತಾ ಇದ್ರಿ ನೀವು ಸರ್. ಅದು ಮಂದಿಗಿದ್ದಷ್ಟು ನಮ್ದೇನಿಲ್ಲ ಸರ್. ಹ್ಮ್ 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 ಆದ್ರೂ ಈಗ ನೋಡಿದ್ರೆ ಸರ್, ಅದು ಒಲಿ ಅಂದ್ಮೇಲೆ ಹೊಗೆ ಬಂದೇ ಬರ್ತದ. ನಾವ್ ಎಲ್ಲಾರು ಮನೆಗಳದಾಗ ಇಲ್ಲಿದ್ವಿ ಸರ್. ಅದು ಚೆನ್ನಾಗಿ ಹೇಳಿದ್ರಿ, ಒಲೆ ಅಂದ್ಮೇಲೆ ಹೊಗೆ ಬರುತ್ತೆ. ಬರುತ್ತೆ ಸರ್, ಬರುತ್ತೆ. ಎಂತ ಮಾತ್ರಿ ಆದ್ರೆ ಅದು ಹೋಗಿ ಸ್ವಲ್ಪ. ಯಾಕೆ ಬರ್ತದ ಅನ್ನೋದು ನಾವು ತಿಳ್ಕೊಬೇಕು ಸರ್ ಅಷ್ಟೇ. ಸ್ವಲ್ಪ ಹ್ಮ್ ದೊಡ್ಡ ಮನೆಯೊಳಗೆ ತಪ್ಪು ಮಾಡಿದ್ರೆ ಒಂದಷ್ಟು ನಮಗ್ ಬೇಜಾರು ಅನ್ನಿಸ್ತದೆ ಸರ್ ಅಷ್ಟೇ. ನಾವು ಗುಲ್ಬರ್ಗ ಸರ್, ನಮ್ ಪ್ರಾಪರ್ ಊರು. ಬಟ್ ವಿಷಯ ಏನಂದ್ರೆ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ. ಓಕೆ, ಕಷ್ಟವಾಗಿಲ್ಲ ಸರ್. ಇಲ್ಲಿ ಹೆಂಗ್ ಪ್ರಾಬ್ಲಮ್ ಇದೆ ಸರ್, ಅದಕ್ಕೋಸ್ಕರ ಸರ್. ಸ್ಪಷ್ಟತೆ ಇಲ್ಲ. ಇನ್ನಾದ್ರೂ ಬರ್ತಾ ಇಲ್ರಿ. ಹೇಳಪ್ಪ ಈಗ. ಹಾ, ಯಾಕಂದ್ರೆ ನಾವು ಮೂವರ್ ಅಂತಂದ್ರೆ ಸರ್. ಹ್ಮ್ ಅಂದ್ರೆ ಈಗ ಒಬ್ಬ ದೊಡ್ಡ ಅಲ್ಲೇ ಊರಾಗ ಇರ್ತಾನ್ರಿ. ನಾನೇದ್ರಿಂದ ಮಹಾರಾಷ್ಟ್ರದಾಗ ಇರ್ತೀನಿ. ಆದ್ರೆ ನಮ್ದು ಇನ್ನೂ ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ನೀವು ದುಡಿಯೋಕೆ ಹೋಗಿರೋದು. ದುಡ್ಲಕ್ ಹೋಗಿದ್ದು ಸರ್. ಬಟ್ ನೀವು ಮೂಲ ಕರ್ನಾಟಕನೇ. ಕರ್ನಾಟಕ. ನಾವು ಬಂದಿಲ್ಲ 18 ವರ್ಷ ಆಯ್ತು ಈಗ. ಮಹಾರಾಷ್ಟ್ರಕ್ಕೆ ಬಂದು 18 ವರ್ಷ ಆಯ್ತು. ನಮ್ದುದೆಲ್ಲ ಅಲ್ಲಿವಲ್ಲ ಮನೆ ಎಲ್ಲ ಕಡೆ ಇದೆ. ಆದ್ರೆ ನಾವು ಬರೋದು ಹೋಗೋದು ಮಾಡ್ತೀವಿ. ಹ್ಮ್ ಆದ್ರೆ ನಾವು ನಮ್ಮ ಅಣ್ಣ ಏನ್ ಮಾಡ್ತಾರ, ಅಷ್ಟೊಂದು ಅವನಿಗೆ ಹೇಳ್ತೀವಿ ನಾವು ಸ್ವಲ್ಪ ಚೆನ್ನಾಗಿರ್ಬೇಕಪ್ಪ. ಯಾಕಂದ್ರೆ ಈಗ ಮೊದಲಿನ ಕಾಲದ ಮಂದಿ ಏನಂತಾರ ಸರ್, ಸಾಲ ಇದ್ದು ನಿಮಗೆ ಇನ್ನೊಬ್ರಿಗೆ ಎಷ್ಟಿದೆ, ನೀವ್ ಯಾಕದ್ರ ಬಗ್ಗೆ ಚಿಂತೆ ಮಾಡ್ತೀರಿ ಅಂತ ಹಳ್ಳಿ ಜನರಿಗೆ ವಿಚಾರ ಮಾಡ್ತಾರ ಸರ್. ಹ್ಮ್ ಅವ್ರಿಗೆ ಯಾಕಂದ್ರೆ ಗೊತ್ತಾಗಲ್ಲ. ನನಗೆ ಅನಿಸ್ತದೆ ಸಾಲ ಜಾಸ್ತಿ ಇರಬಾರ್ದು ಮನೆಯೊಳಗೆ. ಯಾಕಂದ್ರೆ ನಮಗೂ ಮಕ್ಕಳದು ಸರ್. ಅವ್ರಿಗೆ ನಾನಂತೂ ಸಾಲಿ ಕಲ್ತೇ ಇಲ್ಲ. ಯಾಕಂದ್ರೆ ನನ್ನ ಪ್ರಾಬ್ಲಮ್ ಹಂಗಿತ್ತು, ನಮ್ಮ ಅಪ್ಪ ಅಮ್ಮ ಕಲಿಸ್ಲಿಲ್ಲ. ನಾವು 5 ಮಂದಿ, ಆದ್ರೂ 5 ಮಂದಿನೂ ಕಲ್ತಿಲ್ಲ. ಅದಕ್ಕೆ ಈಗ ನಮ್ಗೂ ಎಲ್ಲರಿಗೂ 3 ಮಕ್ಕಳಾಗ್ಯಾವ ಸರ್. ಈಗ 3 ಮದುವೆ ಆಗಿದೆ. 2 ಹೆಣ್ಮಕ್ಳು ಅವ್ರವ್ರ ತಮ್ಮ ಮನ್ಯಾಗ ಅದಾರೆ. ಆದ್ರೆ ನಮ್ಮ ಮನೆಯಲ್ಲಿ ಕೂಡ ನಾವು ಎಲ್ಲರೂ ಚೆನ್ನಾಗಿದೆ. ಅದನ್ನ ನಮ್ಮ ಅಣ್ಣ ಕುಡಿಯೋದು, ಜಾಸ್ತಿ ಸಾಲ ಮಾಡೋದು, ಅದನ್ನ ಕೇಳಕ್ ಆಗದಾನೆ ಉಲ್ಟಾ ಸುಲ್ಟಾ ಹೇಳೋದು, ಅದರಿಂದ ಜಾಸ್ತಿ ಅಂದ್ರೂ ಈಗ ಏನ ಹೇಳಕ್ ಅದಕ್ಕೆ ಟಕ್ಕನ ಉತ್ತರ ಕೊಡಲ್ಲ. ಇದೆ ಸಂದರ್ಭ ಒಂದು. ಅದ್ರಾಗ ಈಗ ಎಲ್ಲರದು ಹಿಂಗ ಅನಸ್ತದ ಸರ್, ಬೇರೆ ಆಗ್ಬಿಡ್ಬೇಕು. ಅವ್ನ್ ಕೂಡ ಇದ್ರೆ ಯಾವುದು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಕೂಡಿರ್ಬೇಕನ್ನೋದು. ಅದಕ್ಕ ಬೇರೆ ಆಗ್ಬೇಕಂದ್ರೆ ಸರ್, ಗಳಿಸೋದಕ್ಕೋಸ್ಕರನೇ ಬೇರೆ ಆಗ್ಬೇಕಲ್ಲ. ಅದ್ ನೋಡ್ರಿ, ಈಗ ಒಂದ್ಸರ್ತಿ ಮನಸ್ಸು ಬಿಡ್ತಂದ್ರೆ ಕೂಡಂಗಿಲ್ಲ ಅದು ಮತ್ತೊಮ್ಮೆ. ಈಗ ಅಲ್ಲಿ ಯಾವ ಹೊಲ ಮನೆ ದುಡ್ತಾನ ಒಂದ್ ಹೆಂಗಂದ್ರೆ ಎಂಡಿಗೆ ಬರ್ತದೆ. ಪೂರಾ ವರ್ಷ ಮುಗಿದ್ ಮುಂದೆ ಅದು ಯಾವಾಗಂದ್ರೆ 10ನೇ ತಿಂಗಳು 9ನೇ ತಿಂಗಳದಾಗ ಅವ್ರ ಇನ್ಕಮ್ ಬರ್ತದೆ. ರೈತರದ್ದು ಎಲ್ಲರಿಗೂ ಅಷ್ಟೇ ಸರ್. ಅದು ಬಂದ್ ತಡ ಮತ್ತು ತೊಗೊಂಡಿದ್ದು ಇಷ್ಟೇ ಕಾಣ್ತದೆ ಅವ್ರ ಕೈಗೆ. ಅದು ಮತ್ತೆ ಅವ್ರ ಕೈಗೆ ಹತ್ತಲ್ಲ. ಯಾಕಂದ್ರೆ ಆ ಗಂಟೆಗೆ ಅವ್ರು ಖರ್ಚು ಮಾಡಿರ್ತಾರ ಅಲ್ಲಿ. ಅಲ್ಲಪ್ಪ, ಈಗ ನಾನು ಏನು ಹೇಳ್ತೀನಿ ನಂಗೆ ದೇವ್ರನೇ ಅರ್ಥ ಆಗುತ್ತಿಲ್ಲ. ನಿನ್ನ ಸಮಸ್ಯೆ ಏನಪ್ಪ? ಸಮಸ್ಯೆ ಏನಂದ್ರೆ ಸರ್, ಜಾಸ್ತಿ ಇದು ಮಾಡ್ತಾನೆ, ಸಾಲ ಮಾಡ್ತಾನ, ಹೇಳಲ್ಲ. ನಾವು ಕೊಟ್ಟದ್ದು ಆ ಕಡೆ ಅಂದ್ರೆ ನೀವು ಬೇರೆ ಇರೋದ ಒಂಟಿ ಇರೋದ? ಅದು ಅರ್ಥ ಆಯ್ತು, ಒಟ್ಟಿಗೆ ಇರೋದ? ನಾವೆಲ್ಲರೂ ಒಟ್ಟಿಗೆ ಇರೋದು. ಆದ್ರೆ ಈಗ ಏನಾದ್ರೆ ನಾವ್ ಇಲ್ಲಿ ದುಡ್ಡು ಕೂಡ ಅವನಿಗೆ ಕೊಡ್ತೀವಿ. ನಮಗೆ ಫಸ್ಟ್ ಕೂಡ ಕೊಟ್ಟರು ನಾವು ಎಕ್ಸ್ಟ್ರಾ ಮಾಡ್ತಾನಲ್ಲಿ. ಆತ ಎಕ್ಸ್ಟ್ರಾ ಮಾಡ್ತಾನೆ ಅಂದ್ರೆ ಆತ ಅನುಭವಿಸ್ಕೊಳ್ಳಿ ಬಿಡಿ. ಈಗ ಅಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಹೋಗೋದು ಬರೋದು ಮಾಡ್ತಾನೆ. ನಾವು ಯಾವಾಗ ನಾವು ಅದೀವಿ ಅಂದ್ರೆ ಈಗ ಕೂಡಿದ್ರೆ ಅಲ್ಲಿ ಒಂದು ಹಕ್ಕು ಇರ್ತದೆ. ಹೋಗಿ ಇರೋದಕ್ಕೆ ಒಂದು ಸ್ವತಂತ್ರ ಇರ್ತದೆ ಆ ಮನ್ಯಾಗ. ಯಾವಾಗ ನಾವು ಅದೀವಿ ಕಡೆ ನಮಗೇನ್ ಅನಿಸ್ತದೆ ಸರ್, ಕೂಡಿದ್ರೆ ಈಗ ಅದೇ ಒಂದೇ ಮನೇಲಿ ಹೋಗ್ತಾ ಬರ್ತಾ ಇದ್ರೆ ಅದು ಚೆನ್ನಾಗಿರ್ತದೆ. ನಾವಿಲ್ಲಿ 3-4 ತಿಂಗಳು ಇಲ್ಲಿದ್ದು ಒಮ್ಮೆ 3 ತಿಂಗಳು ಅಲ್ಲಿ ಒಟ್ಟಿಗೆ ಅದು ಅಷ್ಟೊಂದು ಒಂದು ಸಾಮಾನು ಇರ್ತದ, ಒಂದು ಸಾಮಾನು ಇರಲ್ಲ ಸರ್ ಮನ್ಯಾಗೆ ಕಡೆಯಾಕಾದಿ ಅಂದ್ರ. ಅದೇ ಕೂಡಿದ್ರು ಎಲ್ಲಾನು ಅಲ್ಲಿನ ಇರುತ್ತ. ಅವ್ರಿಗೆ ಬೇಕಾದ್ರೆ ಇಲ್ಲಿ ಬರ್ಬೋದು, ನಮಗ್ ಬೇಕಾದ್ರೆ ಅಲ್ಲಿ ಹೋಗತ್ ನನಗ್ ಅನಿಸ್ತಾ ಇದೆ. ಆದ್ರೆ ಅವ ಹಂಗ್ ತಿಳ್ಕೊಲ್ಲ. ನಾನ್ ಮಾಡಿದ್ದೆ ಕರೆಕ್ಟು, ನೀವು ನಾ ಹೇಳ್ತೀನಿ ಹಂಗೆ ನೀವು ಕೇಳ್ಬೇಕು ಹಿಂಗಂತಾನವ. ಅಲ್ಲಪ್ಪ, ಈಗ ಒಂದು ಮನೆಯನ್ನು ಒಡೆಯೋ ವಿಚಾರದಲ್ಲಿ ಅಥವಾ ಬೇರೆ ಆಗಿಂತ ನಾನು ಹೇಳ್ತಾ ಇಲ್ಲ. ಕೇಳಿಸ್ಕೊಳಪ್ಪ, ಯಾವತ್ತೇ ಆದರೂ ಒಂದು ದಿನ ಅದಾಗಲೇಬೇಕು. ಆದರೆ ಆ ರೀತಿ ಆಗಲಿಕ್ಕೆ ಇಲ್ಲ ನಾನು ಹೋಗ್ತೀನಿ ಅಂತ ನೀವು ಏನು ಹೇಳ್ತಾ ಇಲ್ಲ. ಆದರೆ ಅಣ್ಣನಾದವನು ಆ ರೀತಿ ಮುಂದೆ ಆಗಲಿಕ್ಕೆ ಎಂಥದ್ದೊಂದು ಹೀಟ್ ವ್ಯವಸ್ಥೆಯನ್ನು, ಎಂಥದ್ದೊಂದು ಅವಶ್ಯಕತೆ ಇರುವಂತಹ ಪರಿಸ್ಥಿತಿಯನ್ನು ಏನು ಮಾಡಬೇಕು ನಿಮ್ಮ ಅಣ್ಣ ಅಷ್ಟು ಮಾಡ್ತಿದ್ದಾನೆ. ಆ್ಯಂಡ್ ಗೌರವದಿಂದ ದೂರ ಆಗೋದು ಒಂದು ಥರ, ಆದರೆ ಮುಂದೊಂದು ದಿವಸ ತುಂಬ ಮನಸ್ತಾಪಗಳನ್ನ ತಂದುಕೊಂಡು ದೂರ ಆಗೋದು ಬೇಡ.
ಈಗ ನಿಮ್ಮ ಅಣ್ಣನ ಮೇಲಿರೋ ಪ್ರೀತಿ ಅಥವಾ ಕುಟುಂಬದ ಮೇಲಿರೋ ಪ್ರೀತಿ ನೀವು ದೂರ ಇರೋರಾಗಿ ನಿಮ್ಗೆ ಅದು ಗೊತ್ತಾಗ್ತಿಲ್ಲಪ್ಪ. ಹಾ ಸರ್. ಆದರೆ ನಿಮ್ಮ ಅಣ್ಣನೂ ಕೂಡ ಮನೆಯ ಜವಾಬ್ದಾರಿಗಳನ್ನು, ಈಗ ಸಾಲ ಮಾಡೋದ್ರಿಂದ ಒಂದು ಸಂಸಾರ ಖಂಡಿತ ಉದ್ಧಾರ ಆಗಲ್ಲ. ಆಗಲ್ಲ ಸರ್. ಸಾಲ ಮಾಡೋದಕ್ಕೂ ಒಂದು ಯೋಗ್ಯ ಕಾರಣ ಇರಬೇಕು. ಕಾರಣನೇ ಹೇಳಲ್ಲ ಸರ್, ಅದೇ ಪ್ರಾಬ್ಲಮ್. ಯಾಕಂದ್ರೆ ನಾನು ಇಷ್ಟ ಆಗ್ತಿದೆ, ಇಷ್ಟ ಆಯ್ತು ಅಂತ ಯಾವಾಗ ನಾನು ಹೇಳಿದ, ಆದ್ರ ಅಲ್ಲಿ ಸಾಲ ತಗೊಂಡಾರೆ ಹೇಳಕ್ ಆದ್ರೂ ಕೂಡ ಅವರು ಅರೆ ನಿಮ್ಮ ಅಣ್ಣ ಬಂದು ಕೇಳಿದ್ರೆ ನಾವು ಕೊಟ್ಟಿವಿ. ಈಗ 2 ವರ್ಷದಿಂದ ನಾವ್ ಅವನು ಇಲ್ಲೇ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನಾವು ಮೊದಲು ಚೆನ್ನಾಗಿದ್ದೀವಿ, ಎಷ್ಟು ಸಾಲ ಇತ್ತು ಅದೆಲ್ಲ ತೀರಿಸಿ ಯಾಕಂದ್ರೆ ಮೊದಲು ನಮ್ಮ ಅಪ್ಪನ ಕೈನಲ್ಲೇ ಸ್ವಲ್ಪ ಅವನಿಗೆ ಆರಾಮಿದ್ದಿಲ್ಲ ಸರ್. ನಾವು ಸಣ್ಣರಿರ್ಬೇಕಾದ್ರೆ ಅದಕ್ಕೆ ನಮಗ್ ಸಾಲಿ ಕಲಿಸ್ಲಿಲ್ಲ. ನಾವು ನಮ್ ತಂದೆ ಟೈಮಲ್ಲಿ ನಾ ಯಾವತ್ತೂ ತಪ್ಪೇಕಲ್ಲ. ಯಾಕಂದ್ರೆ ನೀವು ಹೊತ್ತಿನಾಗ ನೋಡ್ರಿ, ಸಾಲಿ ಕಲಿಸ್ಲಿಕ್ಕಂದ್ರೆ ಏನಾಯ್ತು, ಒಳ್ಳೆಯವ್ರ ಜೀವನ ಕೊಟ್ಟಿದ್ದಾರೆ ನಮಗೆ, ಬಟ್ ಹೆಂಗ್ ಬದುಕ್ಬೇಕು ಅನ್ನೋದು ಹೇಳಿಕೊಟ್ಟಿದ್ದಾರೆ ಅವರು. ಅಲ್ವಾ, ಅವ್ರಿಗೆ ನಮ್ಮ ಅಪ್ಪಾಜಿ ಅವ್ರಿಗೆ TB ಇತ್ತು, ಅದರಿಂದ ಸ್ವಲ್ಪ ನಾವು ಸಾಲಿ ಕಲಿಲ್ಲ, ಹಂಗ ಸಾಲ ಮಾಡಿದೀವಿ. ನಮ್ ದೊಡ್ಡ ಅಣ್ಣ ನಾನಂತ ಇಷ್ಟು ಸಾಲ ಮಾಡಿದಲ್ಲಪ್ಪ, ಅದನ್ನ ಕೊಟ್ಟು ಬಿಡಮ್ಮ. 6 ಲಕ್ಷ ಮಾಡಿದ್ದಾನೆ, 1 ಲಕ್ಷ ಇಲ್ಲ 2 ಲಕ್ಷ ಇಲ್ಲ. ಅದ್ರೊಳಗೆ ಈಗ ಆಲ್ರೆಡಿ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಂದ ಪೆನ್ಸಿಲ್ ತಗೊಂಡು ನಾ 2.5 ಲಕ್ಷ ಅವನಿಗೆ ತೆಗೆದು ಕೊಟ್ಟೆ. ಅವ ತೆಗೆದು ಕೊಟ್ಟಿಲ್ಲ, ಆದ್ರೆ ನಾವ ಮೊದಲು ಹೇಳಿಲ್ಲ ನನ್ಗೆ ಇಷ್ಟ ಸಾಲ ಅದಂತೇಳಿ. ನಂದೊಂದು ಪ್ಲಾನ್ ಹಿಂಗಿತ್ತಪ್ಪ, ಈಗ 2 ಕೋಲಿ ಕಟ್ತೀವಿ ಮೊದಲು, ಮತ್ತೆ 2 ಕೋಲಿ ಕಟ್ಕೊಂಡ್ರೈತೆ ಅನ್ನೋದಿತ್ರಿ. ಅದು ಕೋಲಿ ಕಟ್ಬೇಕಂತ ನಾವು ಮಟೀರಿಯಲ್ ಬೇಕಾದ್ದು ಪ್ಲಾನ್ ನಾವ್ ಮಾಡ್ಲಕ್ಕತ್ರ ಅವ ನನ್ ಸಾಲ ಇಷ್ಟ ಅಂತ ಹೇಳಿದಂತಂದು ಹೇಳ್ಬಿಟ್ಟ. ಅದಕ್ಕಾಗಿ ಈ ಕಡೆ ಕೋಲಿನೂ ಆಗಿಲ್ರಿ, ಅದು ಸಾಲನು ಪೂರಾ ಮುಚ್ಚಲಿಲ್ಲ. ಹಿಂಗಾಗಿ ಇವರ ಒಂದು ಅಲ್ಲಪ್ಪ, ಸಾಲ ಏನಕ್ಕೆ ಮಾಡಿದ್ರು? ಸಾಲ ಅವನಂತ ಇಷ್ಟು ದಿನ ಆದ್ರೂ ದುಡ್ದು ಕೊಟ್ಟಿಲ್ಲ ಅಂತಂದ್ರಿ. ನಾ ಇಲ್ಲಿ ಕೊಟ್ಟದಿಲ್ಲ, ನನಗ್ ಓದ್ಲಾಕ್ ಬರ್ಲಿಕ್ ಅಲ್ಲ, ನಾನೀಗ ಹೇಳೋದು ಸಾಲ ಏನಕ್ಕೆ ಮಾಡಿದ್ರು? ಹೊಲ 1 ವರ್ಷ ಹೊಲ ಬೆಳೆದಿಲ್ಲ ಅಂತ ಹೇಳ್ತಾನ್ರಿ. ಅದೇ ವರ್ಷದಿಂದ ರಿಪೀಟ್ ತೋರಿಸ್ತಾನ. ಅದ್ರ ನಾವ್ ಹೇಳೋದೆಲ್ಲ ಬಹಳಷ್ಟು ನನಗೆ ಎಷ್ಟು ಮಾನಸಿಕ ಆಗ್ಲಕತ್ತ, ಅಂದ್ರೆ ಅದೇ ಟೆನ್ಷನ್ ಬರ್ಲಕತ್ತ. ಅವ್ ಮಾಡಿ ಕ್ಲಿಯರ್ ಹೇಳಲ್ಲ. ಈಗ ನಿಮಗೆ ಮದುವೆ ಆಗಿದೆಯಾ? ನನ್ಗೂ ಕೂಡ 2 ಮಕ್ಳು ಬೇಕು. ನನ್ನ ಮಗಳಿಗೆ 10 ವರ್ಷ. ನನ್ನ ಮಗ ನೋಡಪ್ಪ, ನಾನು ಹೇಳೋದನ್ನು ಕೇಳು, ಇದನ್ನು ಬೇರೆ ಥರ ಅನ್ಯತಾ ಭಾವಿಸಬೇಡ. ಎಲ್ಲಿವರೆಗೂ ಈಗ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ಆ ಮಗನಿಗೆ ಎಷ್ಟಿದೆಯೋ ನಿನಗೂ ಅಷ್ಟೇ ಇದೆ. ಆದರೆ ಎಲ್ಲಿವರೆಗೂ ಆತನ ಜವಾಬ್ದಾರಿಗಳನ್ನು ನೀನು ತೆಗೆದುಕೊಳ್ಳೋಕೆ ಹೋಗ್ತೀಯೋ, ನಾಳೆ ಆ ಸಂಸಾರ ಹಾಳಾಗ್ಲಿಕ್ಕೆ ನೀನೇ ಕಾರಣ. ಯಾಕಂದರೆ ಯಾವಾಗ ಜವಾಬ್ದಾರಿ ತಗೊಂಡು ಸಂಸಾರ ನಡೆಸಬೇಕಿತ್ತೋ ಆಗ ನೀನು ತಗೊಳ್ತಿದೀಯ ಅನ್ನೋದಾದರೆ ಆ ಹೆಂಡತಿ ಮಕ್ಕಳು ಮುಂದೊಂದು ದಿವಸ ಆತನ ಬೇಜವಾಬ್ದಾರಿಯಿಂದ ಯಾಕಂದ್ರೆ ನೀನೇ ಸದಾ ಆತನ ಜೊತೆ ಇರ್ಲಿಕ್ಕೆ ಆಗಲ್ಲಪ್ಪ. ನಿನ್ನ ಸಂಸಾರ ನಿನಗೆ ಬಂದಿದೆ, ಅವ್ರ ಸಂಸಾರ ಹೋಗಿದೆ ಅಂದ್ರೆ ಅದು ತೀರಾ ಕಷ್ಟ ಬಂದಾಗ ನಿಮ್ಮ ಅಣ್ಣನಿಗೆ ಭ್ರಾತೃತ್ವದ ಸೋದರತೆಯ ಭಾವನೆಯಿಂದ ಸಹಾಯ ಮಾಡೋದು ಬೇರೆ. ಆದರೆ ಆತ ಮಾಡಿರೋ ಅನರ್ಥಕ ಸಾಲಗಳನ್ನೆಲ್ಲ ನೀನು ತೀರಿಸ್ಕೊಂಡು ಕೂತ್ಕೊಂಡ್ರೆ ಇದೇನು ತೋರಿಸುತ್ತೆ ಗೊತ್ತೇನು? ನಿನ್ನ ದೃಷ್ಟಿಯಲ್ಲೇ ಅದು ನಮ್ಮ ಅಣ್ಣ ನನ್ನ ಒಟ್ಟು ಕುಟುಂಬ ಇವೆಲ್ಲ ಬೇಡ, ಅವೆಲ್ಲ ಇರಲಿ ನಾನು ಹೇಳೋದು. ಆದರೆ ನೀನು ಆತನ ಜವಾಬ್ದಾರಿಗಳನ್ನು ನೀನು ವಹಿಸಿಕೊಳ್ಳೋದಕ್ಕೆ ಮುಂದಾದರೆ ಅದು ಬಹಳ ದೊಡ್ಡ ತಪ್ಪು. ನನಗನ್ಸುತ್ತೆ ನಿಮ್ಮ ಒಳ್ಳೆಯತನ ಖಂಡಿತ ಒಳ್ಳೆಯದಲ್ಲ ಅಲ್ಲಿ. ಯಾಕಂದ್ರೆ ನೀನು ಇದೆಯಾ ಅನ್ನೋ ಕಾರಣಕ್ಕೆ ಆತನಿಗೆ ಒಂದು ಧೈರ್ಯ ಇದೆ. ನಾನೇನ್ ತಿಳಿಯುತ್ತಾ ದೊಡ್ಡವಾದನಪ್ಪ ಹೇಳು ಸರ್, ಇಷ್ಟು ಸಾಲ ಆಯ್ತು, ನನ್ನ ಮಕ್ಕಳಿಗೂ ಕೂಡ ಅಲ್ಲೇ ಸಾಲಿಗೆ ಹಾಕಿನಿ. ಅದ್ರವ ಅವು ಎಲ್ಲ ತನ್ನ ಮಕ್ಕಳು ತನ್ನ ಮಗ 8ನೇ ಸಾಲಿ ಓದಿದ್ದ, ಅವನಿಗೆ ಪುಸ್ತಕ ಕೊಡ್ಸಿದ್ವಿ ಕಲಿಯಪ್ಪ. ನಾವಂತ್ರ ಕಲ್ತ, ಯಾಕಂದ್ರೆ ನನಗೆ ಈಗ ಮಾರ್ಕ್ಸ್ ಇದ್ದೀಗಾಗತ್ತೀನಿ ಸರ್. ಇಲ್ಲಿ ಪ್ರತಿಯೊಂದು ಸರ್ತಿ ನಮ್ಗೆ ಓದಬೇಕನ್ನೋದು, ಓದಿದ್ರೆ ಮುಂದಿನ ದಾರಿ ಕಾಣ್ತದೆ. ಯಾಕಂದ್ರೆ ಅದಕ್ಕೆ ನನ್ನ ಜೀವನ ಹೆಂಗಾಯ್ತು ಹಂಗ ನನ್ನ ಮಕ್ಕಳು ಆಗಬಾರ್ದು, ನಾ ಕಷ್ಟಪಟ್ಟು ನನ್ನ ಮಕ್ಕಳಿಗೆ ನಾವು ಸರಿಯಾಗಿ ಸಾಲಿ ಕಲಿಸ್ತಾನೆ. ನಾವು ಹೋಗೋದು ಯಾವಾಗ 2 ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಅದ್ರಾಗ ಹಿಂಗ್ ಹೋಗಿ ಬರ್ತೀನಿ ಸರ್. ಅಂದ್ರೆ ಅವ ತನ್ನ ಮಕ್ಕಳು ಫ್ಯೂಚರ್ನ ಹಾಳು ಮಾಡ್ತಾನೆ, ನಮ್ಮ ಮಕ್ಕಳು ಫ್ಯೂಚರ್ನ ಹಾಳು ಮಾಡ್ತಾನೆ. ನೋಡಪ್ಪ, ನನಗನ್ಸುತ್ತೆ ನೀವು ಬದುಕ್ತಾ ಇರೋ ರೀತಿ ಖಂಡಿತ ಸರಿಯಲ್ಲ. ನಾನು ನಿಮ್ಮ ದುಡಿಮೆ ಬಗ್ಗೆನೂ ನಿಮ್ಮ ಒಟ್ಟು ಕುಟುಂಬದ ಬಗ್ಗೆನೂ ಮಾತಾಡ್ತಿಲ್ಲ, ಬಟ್ ಪರಸ್ಪರ ಮದುವೆ ಆದಾಗ ಹೇಗಿರಬೇಕು ನೀವು ಹಾಗಿಲ್ಲ. ಆ್ಯಂಡ್ ನನಗನ್ಸುತ್ತೆ ನಿನ್ನ ಅತಿಯಾದ ಒಳ್ಳೆತನವೇ ಅದು ಬಹುಶಃ ಖಂಡಿತ ಒಳ್ಳೆತನ ಅಲ್ಲ. ಒಬ್ಬ ಸೋನುವಾಗ ನಾನೇ ಹೇಳ್ತೀನಿ ಇದು ಒಳ್ಳೆತನ ಅಲ್ಲ. ಒಬ್ಬರ ನೋಡಿ, ನಿಮ್ಮ ಅಣ್ಣನಿಗೋ ಕೈಕಾಲಿಲ್ಲೇನೋ ಇನ್ನೇನೋ ಕಷ್ಟ ಇದ್ದು ಆತನಿಗೆ ಸಹಾಯ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆಯಪ್ಪ. ಈಗ ನೀವು ಆತನು ನಿಮ್ಮಷ್ಟು ದುಡಿಯೋ ಶಕ್ತನಾಗಿದ್ದಾಗ
ಆತನ ಕೆಲವು ಬೇಡದ ದುರಾಸೆಗಳಿಂದ ಅಥವಾ ಇನ್ಯಾವುದೋ ಕಾರಣಕ್ಕೆ ಸಾಲ ಮಾಡ್ಕೊಂಡು ಮುಂದೆ ಅಥವಾ ಆ ರೀತಿಯ ಹಾದಿ ತಪ್ಪಿದ್ರೆ ನೀನೊಬ್ಬ ತಮ್ಮನಾಗಿ ಎಲ್ಲಿವರೆಗೂ ಹೋಗಲಿ ಬಿಡು ಅಂತ ಮುಂದೆ ಸರಿಸ್ಕೊಂಡು ಅಥವಾ ನೀನು ಅದನ್ನು ತೀರಿಸ್ಕೊಂಡು ಹೋಗ್ತೀಯೋ. ಆ್ಯಂಡ್ ನನಗನ್ಸುತ್ತೆ ನಿನ್ನ ಮಕ್ಕಳ ಬದುಕನ್ನು ನೀನು ಶಾಲೆಗೆ ಕಳಿಸಿ ಉದ್ಧಾರ ಮಾಡ್ತೀನಿ ಅಂದ್ಕೊಂಡ್ರೆ ಅದು ಸುಳ್ಳು. ಶಾಲೆಗೆ ಕಳಿಸ್ತಾ ಇದೆಯಾ ನಿಜ, ಬಟ್ ಈ ಸಮಯದಲ್ಲಿ ಅವರು ಅಲ್ಲಿ ದೂರ ಇದ್ದು ಅದರಲ್ಲೂ ಇಂಥವ್ರ ಹತ್ರ ಇದ್ದು ಏನೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದುಡಿಮೆ ಎಷ್ಟಿರಬೇಕು ಅಷ್ಟು ಇಟ್ಕೊಳ್ಳಿ, ಬಟ್ ನೀವು ಮಕ್ಕಳಿಗೆ ಏನು ಸಮಯ ಕೊಡಬೇಕು ಅದನ್ನು ಕೊಡದೆ ಹೋದರೆ ಇಲ್ಲಿ ದುಡಿಮೆಯನ್ನು ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ಇವತ್ತು ನಾಳೆ ಮಕ್ಕಳನ್ನ ಕಳ್ಕೊಳ್ತೀರಾ. ಆ್ಯಂಡ್ ಮಕ್ಕಳು ನಿಮ್ಮ ಮುಂದೆನೇ ಇರ್ತಾರೆ, ಬಟ್ ಅವರಿಗೆ ಏನು ಮೂಲಭೂತವಾಗಿ ಹೆತ್ತವರಿಂದ ಸಂಸ್ಕಾರ ಮತ್ತು ಅವರ ಸಾನ್ನಿಧ್ಯ ಸಿಗಬೇಕಿತ್ತು ಅದು ಸಿಗದೆ ಹೋದರೆ ಯಾವ ಮಕ್ಕಳ ಬೆಳವಣಿಗೆ ಕೂಡ ಪೂರ್ಣವಾಗೋದಿಲ್ಲ. ಆ್ಯಂಡ್ ಇವನ್ ನಾನು ಹೇಳೋದು ಹೌದು, ತಂದೆ ತಾಯಿ ಇಲ್ಲದ ಮಕ್ಕಳು ಕೋಟ್ಯಾಂತರ ಜನ ಇದ್ದಾರೆ, ಅವ್ರು ಹೆಂಗೆ ಸರ್ ಮಾಡ್ತಾರೆ ಮತ್ತೆ ಅಂತ ನೀವು ಕೇಳ್ಬೋದು. ಆದರೆ ನೀನು ಎಂಥವ್ರ ಹತ್ರ ಬಿಟ್ಟಿದ್ದೀಯಲ್ಲ ಅವರ ವ್ಯಕ್ತಿತ್ವದ ಅಥವಾ ಅವರ ಬದುಕಿನ ರೀತಿ ಇದೆಯಲ್ಲ, ನಿಮಗೆ ಅದ್ರ ಬಗ್ಗೆ ತೃಪ್ತಿ ಇಲ್ಲ ಅಂದಮೇಲೆ ನಿಮ್ಮ ಮಕ್ಕಳು ಒಳ್ಳೆಯವ್ರ ಜೊತೆ ಇದ್ದಾರೆ. ಈಗ ತಂದೆ ತಾಯಿ ಇಲ್ಲದ ಮಕ್ಕಳು ಮಠದಲ್ಲಿದ್ದಾರಪ್ಪ, ಆದರೆ ಎಂಥವನಿಗೂ ಗೊತ್ತು ತಂದೆ ತಾಯಿಗಿಂತ ಒಂದು ಮಟ್ಟಿನ ಹೆಚ್ಚಿನ ಸಂಸ್ಕಾರವನ್ನು ಮಠಗಳು ಕೊಡ್ತವೆ. ಅಂದರೆ ತಂದೆ ತಾಯಿ ಇಲ್ಲದೆ ಹೋದರೂ ಕೂಡ ಅಥವಾ ತಂದೆ ತಾಯಿಗಳು ಮಠದಲ್ಲಿ ಬಿಟ್ಟಿದ್ರೆ ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ, ಮಠದಲ್ಲಿ ಬಿಡಬೇಡಿ, ಸಂಸ್ಕಾರ ಕಳೆಯೋಕ್ಕಾಗಲ್ಲ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅವರಿಗೆ ನಾನೇ ಸುಮ್ಮನಾಗ್ಬಿಡ್ತೀನಿ. ಹೌದಲ್ವಾ? ಇದು ನಿಮ್ಮ ಮಕ್ಕಳ ಸಂಗತಿ. ಆದರೆ ಇನ್ನೊಂದು, ಅವರ ಸಂಸಾರದ ಉದ್ಧಾರ ನಿನ್ನ ಸಹಾಯದ ಮೇಲೆ ನಿಂತಿಲ್ಲ. ಅವರ ಸಂಸಾರದ ಉದ್ಧಾರ ಈಗ ನೀನು ಆತನ ದುರ್ವರ್ತನೆಗಳನ್ನು, ಆತನ ಈ ಅನಾವಶ್ಯಕ ಸಾಲಗಳನ್ನು, ಅದನ್ನು ಸ್ವಲ್ಪ ಅದರಿಂದ ದೂರ ಇರೋದ್ರಿಂದಲೂ ಕೂಡ ನೀನು ಆ ಸಂಸಾರ ಉಳಿಸ್ದಂಗೆ. ಯಾಕಂದರೆ ಯಾರೂ ಇಲ್ಲ ಅಂದಾಗ ತನ್ನ ಅನ್ನವನ್ನು ತಾನು ಹುಟ್ಟಿಸ್ಕೊಳ್ತಾನಂತೆ. ಬಟ್ ಎಲ್ಲಿವರೆಗೂ ಯಾರೋ ಒಬ್ಬ ಇದ್ದಾನೆ ಅಂತ ಗೊತ್ತಾದರೆ ಅವನು ತನ್ನ ಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದಿಲ್ವಂತೆ. ಹೌದಲ್ವಾ? ನಾನು ಕೂಡ ನೋಡಿದ್ದೀನಿ ಸರ್. ಎಲ್ಲಿ ನಾನು ಕೆಲಸ ಮಾಡ್ತೀನಿ ನಾವು ಆ ತಕ್ಷಣನೇ ಅಲ್ಲಿ ಅವ್ರು ಯಾವ್ದಾದ್ರು ಒಂದು ವಸ್ತು ಕೈಯಾಗಿತ್ತು ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ, ಬಂದಾಗ ನಾ ಮಾಡಿಬಿಡು ಅಂದಡಿ ಅಂತ ಹೇಳ್ತೇನೆ. ಹಾಗಾಗಿ ನಾನು ಹೇಳೋದು, ನಿಮಗೆ ಪರಸ್ಪರ ಯಾವಾಗ ನಿಮ್ಮ ಬಾಳ ಸಂಗಾತಿಗಳು ನಿಮ್ಮ ಜೀವನದಲ್ಲಿ ಬಂದರು, ನಾನು ಹೇಳಿದ್ನಲ್ಲ, ನೀವು ಮದುವೆ ಆಗಿ ಬೇರೆ ಬೇರೆ ಆಗಿ ಅದನ್ನು ಒಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಸಂಸಾರ ಇವತ್ತಲ್ಲ ನಾಳೆ ಅದು ಬೇರೆಯೇ. ಅಂದರೆ ಮನಸ್ಸಲ್ಲಿ ನೀವು ಒಟ್ಟಿಗೆ ಆ ಭಾವನೆಯಿಂದ ಇರಿ, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಮುಂದೊಂದು ದಿವಸ ಅದು ತುಂಬ ಕೊಳಪಟ್ಟಿ ಕೈ ಹಿಡ್ಕೊಂಡು ಬೀದಿಲಿ ಹೊಡೆದಾಡಿ ಬೇರೆ ಆಗೋದಕ್ಕಿಂತ, ಯಾಕಂದರೆ ಈಗ ನಿಮ್ಮ ಅಣ್ಣನ ಅಥವಾ ಆತನ ವರ್ತನೆ ಜಾಸ್ತಿ ಆದಮೇಲೆ ನಿಮಗೊಂದು ದಿವಸ ರೋಷ ಬರುತ್ತೆ ಅಥವಾ ನಿಮಗೊಂದು ದಿವಸ ಇದು ಯಾವುದು ಸರಿಯಲ್ಲ ಅನಿಸುತ್ತೆ. ಆವತ್ತು ನೀವು ಒತ್ತಾಯವಾಗಿ ಆಚೆ ಬರಬೇಕಾಗುತ್ತೆ ಅಥವಾ ಒಲ್ಲದ ಮನಸ್ಸಿನಿಂದ ಆಚೆ ಬರಬೇಕಾಗುತ್ತೆ. ಅದ್ರ ಬದಲು ಈಗಲೇ ಅಂಥದ್ದೊಂದು ನಿರ್ಧಾರಕ್ಕೆ ಬಂದುಬಿಡಿ. ಈಶ್ವರ ನೋಡಪ್ಪ, ನಾನು ಹೇಳೋದು, ನೀನು ಅಲ್ಲಿಂದ ಸ್ವಲ್ಪ ನಿನ್ನನ್ನು ನೀನು ದೂರ ಇಟ್ಕೊಂಡೆ, ಅವ್ರನ್ನ ದೂರ ಇಟ್ಟೆ ಅಂದರೆ ಅವ್ರನ್ನ ಹಾಳು ಮಾಡ್ದಂಗೆ ಅಥವಾ ನೀನು ಕೆಟ್ಟವನು ಖಂಡಿತ ಅಲ್ಲ. ಇವತ್ತಿಗೆ ನೀನು ಆತನಿಗೆ ದುಡಿಯೋ ವಯಸ್ಸು, ಆತ ಸಂಸಾರವನ್ನು ಸಾಕುವಷ್ಟು ಜವಾಬ್ದಾರಿ ಇದ್ದಾಗ ಅಥವಾ ಶಕ್ತಿ ಇದ್ದಾಗ ನೀನು ಅದನ್ನು ವಹಿಸ್ಕೊಂಡು ಮುಂದೆ ನಿನಗೇನೋ ತೊಂದರೆಯಾಗಿ ನೀನು ಇಲ್ದಂಗೆ ಆದರೆ ನಿನ್ನ ನಂಬ್ಕೊಂಡಿದ್ದ ಕಾರಣಕ್ಕೋಸ್ಕರ ಅವತ್ತು ಆತ ಏನು ಪಂಜರದಿಂದ ಆಚೆ ಬಿಟ್ಟ ಒಂದು ಪಕ್ಷಿ ಅಲ್ಲ, ಪಂಜರದಿಂದ ಆಚೆ ಬಿಟ್ಟ ಪಕ್ಷಿ ಅಲ್ಲ. ಈಗ ಮನೆಯೊಳಗಡೆನೇ ಸುಖದಲ್ಲಿ ಸಾಕಿ ಇದ್ದಕ್ಕಿದ್ದಾಗೆ ಅಪ್ಪ ಅಮ್ಮ ಸತ್ತೋಗಿ ಆಮೇಲೆ ಬದುಕಬೇಕು ಅಂದರೆ ಯಾವ ಮಗುವಿಗೂ ಆಗಲ್ಲ. ಹೌದಲ್ವಾ? ಅತ್ಯಂತ ಸುಖದಲ್ಲಿ ಬೆಳೆಸೋದು ಕೂಡ ಶಾಪನೆಯಂತೆ. ಮಕ್ಕಳನ್ನು ಅತಿಯಾದ ಸುಖದಲ್ಲಿ ಬೆಳೆಸೋದು ಒಂದು ಶಾಪನೆಯಂತೆ. ಈಗ ನೀವು ನಿಮ್ಮ ಅಣ್ಣನ ಪ್ರೀತಿಯೋ ಅಥವಾ ಮನೆ ಒಂಟೆ ಎಲ್ಲ ಒಗ್ಗಟ್ಟಾಗಿರಲಿ ಅನ್ನೋ ಕಾರಣಕ್ಕೂ ನೀನು ಆತನ ಜವಾಬ್ದಾರಿನ ಈಗ ವಹಿಸ್ಕೊಳ್ತಾ ಹೋಗಿ ಆತನಿಗೆ ತನ್ನ ಶಕ್ತಿಯೇ ಮರೆತು ಹೋದರೆ ಮುಂದೊಂದು ದಿವ್ಸ ನೀನೇನೋ ಸ್ವಲ್ಪ ದೂರ ಆದೆ, ಏನೋ ಆಯಿತು ನಿನಗೆ ಎಂದಾಗ ಈತನ ಸಂಸಾರ ಬೀದಿಗೆ ಬರಲಿಕ್ಕೆ ನೀನೇ ಕಾರಣ ಆಗಿಬಿಡ್ತೀಯ. ಇವತ್ತು ಆತನಿಗೆ ನೀನು ಜವಾಬ್ದಾರಿ ಕೊಡಬೇಕು. ಆ್ಯಂಡ್ ಎಲ್ಲಿವರೆಗೂ ನೀನು ಇದನ್ನು ನಾನೇನು ದೂರ ಮಾಡುವಂತೆ ಹೇಳ್ತಾ ಇಲ್ಲ, ಬಟ್ ನೀನು ಸ್ವಲ್ಪ ಕೈ ಬಿಡು, ಅವರೇ ಸರಿ ಹೋಗ್ತಾರೆ. ತೀರಾ ಮುಳುಗು ಹೋಗ್ತಾವ್ರೆ ಅಂದಾಗ ನೀನು ಮತ್ತೆ ಕೈ ಹಿಡಿ, ಅದು ಮನುಷ್ಯತ್ವ. ಕೈ ದಯವಿಟ್ಟು ಬೇಡಪ್ಪ, ನಾನು ಹೇಳೋದನ್ನು ಕೇಳು. ತೀರಾ ಯಾರನ್ನು ನಾವು ಹಣದಿಂದ ಕಾಪಾಡ್ಕೊಳ್ಳಿಕ್ಕಾಗಲ್ಲ. ಹಣದಿಂದ ನೀನು ಅವರ ಸಾಲವನ್ನು ತೀರಿಸ್ಬೋದಷ್ಟೇ. ಅವರ ಆ ಬುದ್ಧಿಯನ್ನು ಹೋಗಿಸ್ದೇ ಹೋದರೆ ನೀನು ಅವ್ರ ಜೀವನ ಪೂರ್ತಿ ಮಾಡ್ತಲೇ ಇರ್ತಾರೆ, ನೀನು ತೀರಿಸ್ತಲೇ ಇರ್ತೀಯ.
ಈಗ ನೀವು ಸೈಕಲ್ ಕಲಿಬೇಕಾದ್ರೆ, ಈಜು ಕಲಿಬೇಕಾದ್ರೆ ಒಂದು ಯೋಚನೆ ಮಾಡಿ. ನೀವು ಸೈಕಲ್ ಕಲಿಬೇಕಾದ್ರೆ ಯಾರೋ ಸೈಕಲ್ ಇಟ್ಕೊಂಡಿರ್ತಾರೆ, ನೀವು ತುಳಿತಾ ಇರ್ತೀರ. ಇಡೀ ಜೀವನ ಪೂರ್ತಿ ಅವ್ರು ಇಟ್ಕೊಂಡ್ರೆ ನೀವು ತುಳಿತಾ ಇದ್ದೀರಾ ಅಂದರೆ ನೀವು ಸ್ವತಂತ್ರವಾಗಿ ಓಡಿಸಿದ್ದೆ ಅವತ್ತು. ಈಜು ಕಲಿಬೇಕಾದ್ರೂ ಅಷ್ಟೇ ಅಲ್ವಾ, ನಾವು ಅವ್ರನ್ನ ಬಿಡಬೇಕು. ಇನ್ನೇನು ಮುಳುಗ್ತಾವನಿ ಅಂದಾಗ ಬೇಕಾದ್ರೆ ಮೇಲೆ ಎತ್ತೋಣ, ಪರವಾಗಿಲ್ಲ. ಇದೇ ಜೀವನದ ಸೂತ್ರ ಸರ್. ಇವನ್ ನಮ್ಮ ಮಕ್ಕಳನ್ನಾದರೂ ಅಷ್ಟೇ ಕಷ್ಟ ತೋರಿಸಿ ಬೆಳೆಸಬೇಕಂತೆ. ಹಾಗಾಗಿ ನಿಮ್ಮ ಅಣ್ಣನನ್ನು ಸ್ವಲ್ಪ ಈಗ ಬುದ್ಧಿ ಹೇಳಿದ್ದೀರ, ಇಲ್ಲಪ್ಪ ನನಗೂ ಕಷ್ಟ ಇದೆ, ನಾನು ದುಡಿತಾ ಇದ್ದೀನಿ, ಆ್ಯಂಡ್ ಸಂಸಾರ ಕಷ್ಟ ಸುಲಭ ಇಲ್ಲ, ನೀನು ಸಾಲ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಏನು ನನಗೆ ತಾನು ಎಲ್ಲಿಂದ ಎಲ್ಲವನ್ನು ಬಿಡಿಸಿ ಹೇಳಿದ ಮೇಲೂ ಆತ ಅದನ್ನೇ ಮುಂದುವರಿಸ್ತಾ ಇದ್ದಾನೆ ಅಂದರೆ ದಯವಿಟ್ಟು ಆತನನ್ನು ದೂರ ಇಡೋ ಪ್ರಯತ್ನ ಮಾಡಿ. ಅದನ್ನೇ ಇಲ್ಲ ಸರ್, ಇಷ್ಟು ಕೊಡ್ತೀವಿ ಸರ್, ಅವ್ನು ಕೊಟ್ಮೇಲೆ ಅವ ಒಂದು ತಿಂಗಳಾದ್ಮೇಲೆ ಕೇಳಂಗಿಲ್ಲಪ್ಪ, ನೀವು ತಂದು ಕೊಟ್ಟಿದ್ರಿ, ನೀವ್ ಹೆಂಗ್ ಮಾಡಿದ್ರಿ, ನಿಮ್ಗೆ ಒಳ್ಳೆ ಕೊಡ್ಲೇನು ಅಂತೇಳಿ ಈ ಮಾತು ಕೂಡ ಬರಲ್ಲ ಸರ್, ಅವನಿಗೆ ಬರಲ್ಲ. ಅದಕ್ಕಾಗಿ ಇದೇ ಒಂಥರ ವಿಚಾರ ಬರ್ತಾರೆ, ಮನುಷ್ಯತ್ವನೇ ಇವ್ರದ್ದು ಹೊಂಟದ. ಇರ್ಲಪ್ಪ, ಈಗ ನಾನು ಹೇಳೋದು ಒಡ ಹುಟ್ಟಿದವರು ಹೇಗೋ ಪುಣ್ಯನೋ ಪಾಪನೋ ಹುಟ್ಟುಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ನೀನೀಗ ಒಬ್ರಿಗೆ ಸೈಕಲ್ ಕಲಿಸ್ತಾ ಇದೀಯಾ ಅಂದಾಗ ನೀನು ಕೈ ಬಿಟ್ಟಿದೀಯಾ ಅಂದರೆ ನೀನು ಅವ್ರು ಬೀಳಲಿ ಅನ್ನೋ ಉದ್ದೇಶ ನಿಂದಲ್ಲ. ಅವ್ರು ಸ್ವಲ್ಪ ಸ್ವತಂತ್ರವಾಗಿ ಕಲೀಲಿ, ಆಮೇಲೆ ಬೀಳ್ಬೇಕಾದ್ರೆ ಇಟ್ಕೊಳ್ಳೋಣ ಅನ್ನೋದು ನಿನ್ನ ಉದ್ದೇಶ, ಹೌದಲ್ವಾ? ಈ ಉದ್ದೇಶವನ್ನು ಅವ್ರು ಅರ್ಥ ಮಾಡ್ಕೊಳ್ಳದೆ ಹೋದರೆ, ನೋಡು ನನ್ನ ತಮ್ಮಂಗೆ ಅಹಂಕಾರ ಬಂತು, ದುಡ್ಡು ಬಂದಾಗ ಬಿಟ್ಬಿಟ್ಟ, ಅವ್ರು ಅಂದ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಿನ್ನ ಉದ್ದೇಶ ಅಂತೂ ಶುದ್ಧವಾಗಿದೆ. ಜೀವನವನ್ನು ಇದ್ರ ಮೇಲೆ ನಡೆಸಬೇಕು ಸರ್. ಇವತ್ತು ಈ ಕ್ಷಣವೇ ನಿರ್ಧಾರ ಮಾಡಿ. ಹೌದು, ಈಗೇನು ಒಪ್ಕೊಂಡಿದ್ರೆ ಅದನ್ನು ತೀರಿಸ್ಬಿಡಿ, ಬಟ್ ಮುಂದೆ ಆತನ ಎಡವಟ್ಟುಗಳಿಗೆ ನೀವು ಭಾಗಿಯಾಗಬೇಡಿ ಹೋಗಿ. ಆ್ಯಂಡ್ ಹೋಗ್ತೀರಾ, ಆ್ಯಂಡ್ ನಿಮ್ಮ ಮಕ್ಕಳ ವಿಚಾರವಾಗೂ ನಾನು ಹೇಳ್ತೀನಿ, ಅವರಿಗೆ ಬಹುಶಃ ದೊಡ್ಡಪ್ಪ ಚಿಕ್ಕಪ್ಪ ಏನೇ ಇರ್ಬೋದು, ಒಬ್ಬ ತಂದೆ ಬದುಕಿದ್ದಾಗ ನೀವು ಸ್ವಲ್ಪ ಕಟ್ನಿಟ್ಟಾಗಿ ಅಥವಾ ನೀವೇನು ಕೊಡಬೇಕು ಅದನ್ನು ಕಷ್ಟ ತೋರಿಸಿ ನಿಮ್ಮ ಹತ್ರದಲ್ಲೇ ಬೆಳೆಸ್ಬೇಕು ಅವರನ್ನು. ಇನ್ನೊಂದೇನು ಪ್ರಾಬ್ಲಮ್ ಯಾಕಂದ್ರೆ ಕನ್ನಡ ಸಾಲಿ ಇಲ್ಲ, ಆದ್ರೆ అందరూ ಕೂಡ ಅದು ನಮ್ಮ ವರ್ಷಕ್ಕೆ ಬರೋ ಸಂಬಳಕ್ಕಿಂತ ಜಾಸ್ತಿ ಅವ್ರಿಗೆ ಇದೆ ಸರ್ ಇಲ್ಲಿ. ಅದಕ್ಕೋಸ್ಕರನೇ ಅವ್ರಿಗೆ ನನಗೆ, ಯಾಕಂದ್ರೆ ಕನ್ನಡ ಕಲ್ತ್ರೇನು ಮರಾಠಿ ಕಲ್ತಿಲ್ ತಾನೇ ಬರ್ತದೆ ಸರ್. ಅದು ಮರಾಠಿ ಕಲ್ತ್ ನಾವು ಅಲ್ಲಿ ಕರ್ನಾಟಕ ಹೋದ್ರೆ ಅಲ್ಲಿ ಏನೂ ಯೂಸ್ ಆಗ್ತಾ ಇಲ್ಲ. ಬೇಡ, ಪರವಾಗಿಲ್ಲ. ಈಗ ನಾನು ಹೇಳುವಂಥದ್ದು ಧರ್ಮದ ಹಾದಿ, ಬಟ್ ಕೆಲವೊಮ್ಮೆ ಪರಿಸ್ಥಿತಿಗಳು ಈಗ ಅಲ್ಲಿಲ್ಲ ಅಂದಾಗ ನಾನೇನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಪರವಾಗಿಲ್ಲ, ಇಲ್ಲೇ ಹಾಕಿ. ಆದರೆ ನಿಮ್ಮ ಮಕ್ಕಳ ಮೇಲೆ ಅವರ ವರ್ತನೆಗಳು ಪ್ರಭಾವ ಬೀರ್ತಿದ್ದಾವೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಅಲ್ಲಿ ಬಿಡಬೇಡಿ, ಅಥವಾ ನೀವೇ ಅಲ್ಲಿಂದ ಇಲ್ಲಿಗೆ ಬರಬೇಕು. ಮಗನ ಮೇಲೆ ಬಿದ್ದಿದೆ ಸರ್, ಅದಕ್ಕೆ ನಾನು ವಿಚಾರ ಮಾಡಕತ್ನೆಲ್ಲ ಹಾಸ್ಟೆಲ್ ಕಾಟ್ಬಿಡ್ಬೇಕು ಅವ್ರನ್ನ. ನಿಮಗೆ ಆ ರೀತಿಯೂ ದಾರಿ ಇದೆ, ಖಂಡಿತ ಅದು ಒಳ್ಳೆಯ ದಾರಿ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರ ಮೇಲೇನೋ ದ್ವೇಷ ಕಟ್ಕೊಂಡು ನಾವು ದೂರ ಮಾಡ್ತಾ ಇಲ್ಲ, ಬಟ್ ಈಗ ಅವ್ರನ್ನ ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋದು ಬಹಳ ಮುಖ್ಯ ನನ್ನ ಪ್ರಕಾರ. ನೀವು ಇಲ್ಲಿವರೆಗೂ, ಈಗ ಒಂದು ಮಾತಿದೆ ಮಹಾಭಾರತದಲ್ಲಿ, ಕೃಷ್ಣ ಏನಾದರೂ ಅರ್ಜುನನ ಜೊತೆ ಇಲ್ಲದೆ ಹೋದರೆ ಅರ್ಜುನನನ್ನು ಯಾರ್ಯಾರೋ ಸಾಯಿಸಿ ಬಿಸಾಕ್ಬಿಡಾರಂತೆ. ಕೃಷ್ಣ ಕಡೇ ಸಮಯದಲ್ಲಿ ಎಲ್ಲ ಯುದ್ಧಗಳು ಮುಗಿದಾದ ಮೇಲೂ ಮಾಮೂಲಿಯಾಗಿ ಸಾರಥಿಯಿಂದಾಗ ಹಿಂದ್ಗಡೆ ಇರೋ ಆ ಕ್ಷತ್ರಿಯನಿಗಿಂತ ಮೊದಲು ಸಾರಥಿ ಇಳಿದು ಆ ಕ್ಷತ್ರಿಯನ ಆ ರಥದ ಬಾಗಿಲನ್ನು ತೆಗಿತಾನೆ, ಆಮೇಲೆ ಒಬ್ಬ ಕ್ಷತ್ರಿಯ ಅಂದರೆ ಆ ರಾಜ ಕೆಳಗಡೆ ಇಳಿಯೋದು ಪದ್ಧತಿ. ಅರ್ಜುನನಿಗೆ ಕೊಂಚ ಅಹಂಕಾರ ಇತ್ತು, ನಾನೊಬ್ಬ ದೊಡ್ಡ ಬಿಲ್ಲುಗಾರ, ಅರ್ಥಾತ್ ನಾನೊಬ್ಬ ದೊಡ್ಡ ಕ್ಷತ್ರಿಯ, ನನ್ನ ಮುಂದೆ ಯಾರೂ ಇಲ್ಲ ಅನ್ನೋ ಒಂದು ಚಿಕ್ಕ ಅಹಂಕಾರ ಇತ್ತು ಅರ್ಜುನನಲ್ಲಿ. ಯುದ್ಧ ಎಲ್ಲ ಮುಗಿದಿರುತ್ತೆ ಅಂದರೆ ಆ ಅರ್ಜುನನ ರಥವನ್ನು ಓಡಿಸ್ತಾ ಇರ್ತಕ್ಕಂಥನು ಅವತಾರ ಪುರುಷ ಕೃಷ್ಣ. ಕೃಷ್ಣ ಹೇಳ್ತಾನೆ ಕಡೆಯಲ್ಲಿ, ನಾನು ಹೇಳಿದ್ನಲ್ಲ ಈ ಮುಂಚೆ ಒಂದು ಪದ್ಧತಿ ಇತ್ತು, ಮೊದಲು ಸಾರಥಿ ಇಳಿಬೇಕು, ಆಮೇಲೆ ಈಗ ಇತ್ತೀಚಿನ ಕಾಲದಲ್ಲಿ ಡ್ರೈವರ್ ಇಳಿದು ಬಾಗಿಲು ತೆಗೆದಾಗ ಒಬ್ಬ ಪೊಲಿಟಿಷಿಯನ್ ಇಳಿತಾನಲ್ಲ ಹಂಗೆ. ಆಗ ರಥದ ಸಾರಥಿ ಇಳಿದು ಬಾಗಿಲು ತೆಗೆದಾಗ ಅಲ್ಲಿರೋ ಕ್ಷತ್ರಿಯ ಅಥವಾ ಅಲ್ಲಿರೋ ರಾಜ ಕೆಳಗಡೆ ಇಳಿತಾ ಇದ್ದ. ಆದರೆ ಇಲ್ಲೇನು ಮಾಡ್ತಾನೆ ಕೃಷ್ಣ, ಹೇಳ್ತಾನೆ ಅರ್ಜುನ ರಥದಿಂದ ಕೆಳಗಿಳಿ ಅಂತ. ಆಗ ಅರ್ಜುನನಿಗೆ ಕೊಂಚ ಅಹಂಕಾರ ಅಲ್ವಾ, ನೀನು ಇಳಿ ಕೃಷ್ಣ ಮೊದಲು ಅಂತ ಹೇಳ್ತಾನೆ. ಆದರೆ ಕೃಷ್ಣ ಬಹಳ ತಾಳ್ಮೆಯಿಂದನೇ ಹೇಳ್ತಾನೆ, ನಾನು ಹೇಳೋದನ್ನು ಕೇಳು, ಇಳಿ ಮೊದಲು. ಅಲ್ಲಿ ಏನೋ ಒಂದು ಕಾರಣ ಇಲ್ಲದೇ ಕೃಷ್ಣ ಹೇಳಿರೋದಿಲ್ಲ.
ಅರ್ಜುನ ಇಳಿತಾನೆ, ಸ್ವಲ್ಪ ಅಸಂಬಂಧ ಹಂದಿದ್ದಲೇ ಇಳಿತಾನೆ. ಯಾಕಂದರೆ ಆತನೊಬ್ಬ ಪರಮಾತ್ಮ ಅನ್ನೋದನ್ನೇ ಮರೆತು ಬಿಟ್ಟಿರ್ತಾನೆ ಆತ. ಕೆಳಿತಾನೆ. ಮತ್ತು ಕೃಷ್ಣ ಆ ರಥದಿಂದ ಒಂದು ಕಾಲು ಕೆಳಗಡೆ ಸಂಪೂರ್ಣವಾಗಿ ಇಳಿತಾನಷ್ಟೇ, ಆ ಇಡೀ ರಥ ಸುಟ್ಟು ಭಸ್ಮವಾಗುತ್ತೆ. ಆಗ ಅರ್ಜುನನಿಗೆ ಗೊತ್ತಾಗುತ್ತೆ, ಈ ರಥ ಇಷ್ಟೊತ್ತು ಜೀವಂತವಾಗಿದ್ದಿದ್ದು ಪರಮಾತ್ಮನೇ ಅದ್ರ ಮೇಲೆ ಇದ್ದ ಕಾರಣಕ್ಕೆ ಹೊರತಾಗಿ ಮೊದಲೇನಾದರೂ ಕೃಷ್ಣ ಇಳ್ಕೊಂಡಿದ್ರೆ ಅದು ಮುಗಿದು ಹೋಗಿರೋದು. ಅಂದರೆ ಅರ್ಜುನನ ಸಮೇತನೇ ಸುಟ್ಟು ಹೋಗಿರೋದಂತೆ. ಅಂದರೆ ಈ ಕತೆ ಬಿಟ್ಬಿಡೋಣ. ನಾನು ಹೇಳ್ತಾ ಇರೋದು, ಎಲ್ಲಿಯವರೆಗೂ ಆ ಪರಮಾತ್ಮ ನಮ್ಮೊಳಗಡೆ ಜೀವಂತವಾಗಿರ್ತಾನೆ, ಆ ಆತ್ಮ ಶುದ್ಧವಾಗಿರುತ್ತೆ, ಅಲ್ಲಿವರೆಗೂ ಈ ದೇಹ ಅನ್ನೋ ರಥ ಸುಟ್ಟು ಹೋಗಲ್ವಂತೆ. ಯಾವಾಗ ಈ ಆತ್ಮ ಇಲ್ಲಿಂದ ಹೊರಟೋಗುತ್ತೆ ಅವಾಗ ಇದನ್ನು ಬೆಂಕಿಗೆ ಹಾಕ್ತಾರೆ. ಇದು ಸಾವಿಗಿರುವ ಅರ್ಥ ಆಯ್ತಾ? ಪರಮಾತ್ಮ ಇಲ್ಲಿವರೆಗೂ ರಥದ ಮೇಲೆ ಇರ್ತಾನೋ ಅಲ್ಲಿವರೆಗೂ ಹಿಂದೆ ಕೂತಿರೋ ಅರ್ಜುನನಂತ ನಮ್ಮಂಥವರು ಜೀವಂತವಾಗಿರ್ತೀವಿ. ಯಾವಾಗ ಅವನು ಅಲ್ಲಿಂದ ಇಳಿತಾನೋ ಸುಟ್ಟಾಕ್ತಾರೆ ನಮ್ಮನ್ನು. ಎಂಥ ಅರ್ಥ ಇದೆಯಲ್ವ ಸರ್ ಇದರಲ್ಲಿ? ಅರ್ಥ ಇರ್ತಾರೆ, ನೀವು ಹೇಳೋ ಮಾತು ನನಗೆ 100% ಅರ್ಥ ಇರ್ತಾರೆ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಕೊಡೋದು ಕಮ್ಮಿ ಮಾಡಿದ್ರೆ ಮತ್ತೆ ಜಾಸ್ತಿ ಅರ್ಥದಲ್ಲಿ ಕಮ್ಮಿ ಆಗಲ್ಲ. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣ ಇಲ್ಲದೆ ಹೋಗಿದ್ರೆ ಅರ್ಜುನನನ್ನು ಚಿಕ್ಕ ಪುಟ್ಟವರೆಲ್ಲ ಮೊದಲೇ ಕೊಂದ್ಬಿಡ್ತಿದ್ರಂತೆ. ಆದರೆ ಈ ಮಹಾನ್ ಅವತಾರ ಪುರುಷ ಇದ್ದ ಕಾರಣಕ್ಕಾಗಿ ಅರ್ಜುನ ಬದುಕದ ಅಂತ ಒಂದು ಮಾತು. ಹಾಗಿದ್ರೆ ನಾನು ಹೇಳ್ತಿರೋದು, ಅರ್ಜುನನ ಶಕ್ತಿ ಕೃಷ್ಣ ಇರೋವರೆಗೂ ಅವನಿಗೆ ಗೊತ್ತಿರಲಿಲ್ಲವಂತೆ. ಅದಕ್ಕೆ ಭಗವದ್ಗೀತೆಯನ್ನು ಬೋಧಿಸಿದ್ದು. ಈವನ್ ರಾಮಾಯಣದಲ್ಲೂ ಇದು ಸತ್ಯ. ಈ ಹನುಮಂತನಿಗೆ ದೊಡ್ಡ ವರಗಳು ಸಿಕ್ಕಿದ್ದು ಬಾಲ್ಯದಲ್ಲೇ. ಅವನಿಗೆ ಸಾವಿಲ್ಲ, ಆತ ಚಿರಕಾಲ ಬದುಕತಕ್ಕಂಥ ಚಿರಾಯುಷಿ, ಆತನಿಗೆ ಸಾವೇ ಇಲ್ಲ. ಅಂಥವ್ರು ತುಂಬ ಜನ ಇದ್ದಾರೆ. ಅಶ್ವತ್ಥಾಮ, ವಿಭೀಷಣ, ಆಂಜನೇಯ ಮತ್ತು ಒಂದಷ್ಟು ಜನ ಇದ್ದಾರೆ, ಅವರಿಗೆ ಸಾವೇ ಇಲ್ಲ, ಇವತ್ತಿಗೂ ಬದುಕಿದ್ದಾರೆ ಅಂತ ಒಂದು ಮಾತಿದೆ. ಈ ಹನುಮನಿಗೂ ಕೂಡ ಒಂದು ವರ ಇತ್ತು, ಅವನಿಗೆ ಸಾವಿಲ್ಲದ ವರ, ಮಹಾನ್ ಬಲಶಾಲಿ. ಈ ಕಾರಣಕ್ಕೆ ಅವನು ಬಾಲ್ಯದಲ್ಲೇ ಭಾಳ ಆಶ್ರಮಗಳಿಗೆ ಹೋಗಿ ಋಷಿಮುನಿಗಳ ತಪಸ್ಸಿಗೆಲ್ಲ ಅಡ್ಡಿ ಮಾಡ್ತಿದ್ದಂತೆ, ಮರಗಳನ್ನೆಲ್ಲ ಕಿತ್ತು ಅಗಿತಾ ಇದ್ದಂತೆ, ಏನೇನೋ ಮಾಡ್ತಾ ಇದ್ದಂತೆ. ಒಮ್ಮೆ ಇದನ್ನು ತಡೆಯೋಕ್ಕಾಗದೇ ಒಬ್ಬ ಋಷಿ ಶಾಪ ಕೊಟ್ಬಿಟ್ರಂತೆ ಆಂಜನೇಯನಿಗೆ. ಯಾರೋ ಒಬ್ಬರು ನಿನ್ನ ಶಕ್ತಿಯನ್ನು ನಿನಗೆ ನೆನಪು ಮಾಡೋವರೆಗೂ ನಿನ್ನ ಶಕ್ತಿ ನಿನ್ನ ವರಗಳೆಲ್ಲ ನಿನಗೆ ಮರ್ತು ಹೋಗಲಿ ಅನ್ನೋ ಶಾಪ. ಆತನಿಗೆಲ್ಲ ಒಂದು ಹಂತಕ್ಕೆ ಆತನ ಶಕ್ತಿನೇ ಆತ ಮರೆತು ಬಿಟ್ಟಿದ್ದ. ಯಾವಾಗ ಸಮುದ್ರವನ್ನು ಲಂಕೆಗೆ ಹಾರಬೇಕಾದ ಪರಿಸ್ಥಿತಿ ಬರುತ್ತಲ್ಲ, ಆಗ ಆ ಕಪಿಗಳಲ್ಲಿ ಜಾಂಬವಂತ ಅಂತ ಒಬ್ಬ ಇದ್ದ. ಆತ ಹಿರಿಯ, ಪಾಪ ಎಲ್ಲ ಕಪಿಗಳಿಗಿಂತ ಹಿರಿಯ. ಆ ಜಾಂಬವಂತ ಯಾರೂ ಹಾರೋಕ್ಕಾಗಲ್ಲ, ರೆಡಿ ಇಲ್ಲ ಅಂತ ಗೊತ್ತಾದಾಗ ಈತನಿಗೆ ನೆನಪಾಗುತ್ತೆ, ಆಂಜನೇಯ ಹನುಮನಿಗೆ ಮಾತ್ರ ಈ ಶಕ್ತಿ ಇದೆ. ಹನುಮನಿಗೆ ಸುಮ್ಮನೆ ಹೇಳ್ತಾರೆ ಶುರುವಿನಲ್ಲಿ, ನನ್ನ ಕೈಲಿ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಹನುಮ. ಆಗ ಈ ಜಾಂಬುವಂತನಿಗೆ ಗೊತ್ತಾಗುತ್ತೆ, ಒಬ್ಬ ಋಷಿಯ ಶಾಪ ಇದೆ ಈತನಿಗೆ, ನೆನಪು ಮಾಡುವವರೆಗೂ ಈತನ ಶಕ್ತಿ ಈತನಿಗೆ ಗೊತ್ತಾಗಲ್ಲ ಅಂತ. ಆಮೇಲೆ ಬಿಡಿಸಿ ಹೇಳೋಕೆ ಶುರು ಮಾಡಿದಾಗ ದೈತ್ಯವಾಗಿ ಬೆಳೆದು 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 ಆಕಾಶದಷ್ಟೇ ಎತ್ತರವಾಗಿ ಬೆಳೀತಾನೆ. ಇದು ಕತೆ. ಅಂದರೆ ಯಾವಾಗ ನಾವು ಅವರ ಶಕ್ತಿಯನ್ನು ಅವರು ವಿನಿಯೋಗಿಸ್ಲಿಕ್ಕೆ ನಾವು ಬಿಡುವುದಿಲ್ವೋ ಅವರ ಹಾಳಾಗ್ಲಿಕ್ಕೆ ನಾವು ಕಾರಣ ತಾನೇ. ಈಗ ನೀವು ಕೂಡ ಶ್ರೀಕೃಷ್ಣನ ಪರಮಾತ್ಮನ ಹಾಗೆ ನಿಮ್ಮ ಅಣ್ಣನೂ ಅರ್ಜುನನಿಗೆ ಆತನ ಶಕ್ತಿಯನ್ನು ಬಳಸ್ಲಿಕ್ಕೆ ನೀವು ಬಿಡಬೇಕು. ನೀವು ದುಡಿತಾ ಇರ್ಬೋದು, ನಿಮ್ಮ ಹತ್ರ ಹಣ ಇರ್ಬೋದು, ತೀರಿಸೋ ಶಕ್ತಿ ಇರ್ಬೋದು, ಹಾಗಂತ ಆ ಇಡೀ ಸಂಸಾರವನ್ನು ಜೀವನ ಪೂರ್ತಿ ನಿಮ್ಮ ಎದೆ ಮೇಲೆ ನೀವು ಹಾಕೊಳ್ಳೋಕ್ಕಾಗಲ್ಲ. ನಿಮಗೂ ಒಂದು ಸಂಸಾರ ಇದೆ, ಹೌದಲ್ವಾ? ನನಗೂ ಸಂಸಾರ ಇದೆ ಸರ್, ಆದ್ರೆ ಅವನಿಗೆ ಅವ ಹೇಳಾರ ಬಟ್ಟಿ ನಾನ್ ತಪ್ಪಿ ನನಗೂ ಇಲ್ಲಿ ಬರ ಸಂಬಳಕ್ಕಿಂತ ಆದ್ರೆ ಲೋನ್ ತುಂಬಿ ನನಗೆ 2-3 ಸಾವಿರನೇ ಹೋಗ್ತಿದ. ನಾನು ದುಡ್ತೀನಿ ಅನ್ನೋದು ಅವ್ರಿಗೆ ಕಾಣ್ತಾ ಇದೆ ಸರ್. ಅವ್ನ್ ಮಾಡ್ತೇಳಿ ನಾ ಲೋನ್ ಏನ್ ಬ್ಯಾಂಕ್ನಾಗ ಮಾಡಿದೆ, ಅವ್ರಿಗೆ MI ನಾ ತುಂಬಬೇಕಾಗ್ತದೆ ಸರ್. ನೋಡಪ್ಪ, ಅದೆಲ್ಲ ಚರ್ಚೆನೇ ಬೇಡ. ನಿನಗೆ ಎಷ್ಟು ಸಾಧ್ಯವೋ ಈಗ ಒಪ್ಕೊಂಡಿದೆಯಾ ಅದನ್ನು ತೀರಿಸು. ಆ್ಯಂಡ್ ಇದಾದ ಮೇಲೆ ಅದು ಯಾವ ಜವಾಬ್ದಾರಿನೂ ಒಪ್ಕೊಳ್ಬೇಡ. ಆ್ಯಂಡ್ ಹೋಗ್ತೀಯ ಬರ್ತೀಯ, ನೀನು ಒಬ್ಬ ಅಣ್ಣ ಅಥವಾ ನೀನು ಒಬ್ಬ ಆ ಮನೆಯ ಮಗ, ಅಣ್ಣನಿಗೆ ಗೌರವ ಕೊಡು. ಆದರೆ ಅವರ ವೈಯಕ್ತಿಕ ಸಂಸಾರದ ವಿಚಾರದಲ್ಲಿ ತಲೆ ಹಾಕಬೇಡ. ಆ್ಯಂಡ್ ನಿನ್ನ ಸಂಸಾರ ನೀನು ನೋಡ್ಕೊ, ಮಕ್ಕಳನ್ನ ಹಾಸ್ಟೆಲಿಗೆ ಸೇರಿಸು. ಆ್ಯಂಡ್ ನಿನ್ನ ಜೀವನ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಲ್ಲ, ಇನ್ನೇನು ಸೈಕಲ್ ಕಲಿಸ್ಬೇಕಾದ್ರೆ ಬಿದ್ದ ಅಂದಾಗ ಬೇಕಾದ್ರೆ ಎತ್ತು, ಪರವಾಗಿಲ್ಲ.
ಇಡೀ ಜೀವನ ಪೂರ್ತಿ ನೀನು ಹಿಡ್ಕೊಂಡೇ ಇದೆಯಾ, ಅವ್ನು ತುಳಿತಾ ಇದ್ದೀನಿ, ಆತ ಸ್ವತಂತ್ರವಾಗಿ ತುಳಿಯೋದು ಯಾವಾಗ? ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇವತ್ತಿಂದಲೇ ಇದು ಸ್ವಲ್ಪ ಕಠೋರ ಅಂತ ಅನ್ನಿಸ್ಬೋದು, ಬಟ್ ನನಗನ್ಸುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿದೆ ಸರ್, ನೀವು ಅಂದ್ರೆ ನನಗೆ ಕಠೋರ ಅನ್ನಿಸ್ತಾ ಇದೆ. ಆದ್ರೆ ಕಠೋರ ಅನ್ಸಿದ್ರು ಪರವಾಗಿಲ್ಲ, ಆದ್ರೆ ನಾ ಈಗ ಮಾಡೋದು ಅದೇ ದಾರಿನೇ ಸರ್. ಯಾಕಂದ್ರೆ ಎಲ್ಲಿವರೆಗೆ ನಾ ಮಾಡಂಗಿಲ್ಲ, ಈ ಕಡೆ ನಾನು ಸುತ್ತಾಗಲ್ಲ, ಅವನು ಅದು ಬಹಳ ಮುಖ್ಯ. ಯಾವುದೇ ಗುರು ಶಿಷ್ಯ ಆದರೂ ಕೂಡ ಅಷ್ಟೇ, ಒಬ್ಬ ಶಿಷ್ಯನಿಗೆ ದಂಡನೆ ಕೊಡುವುದು ಅವನ ಹಾಳಾಗಲಿ ಅಂತ ಅಲ್ಲ. ಗುರುಗಳು ಹೊಡಿತಾರೆ ಅಂದರೆ ಅದು ಅವನ ಶಿಕ್ಷಣದ ಉದ್ಧಾರಕ್ಕಾಗಿ, ಅದು ಶಿಕ್ಷಣವೇ ಹೊರತು ಶಿಕ್ಷೆಯಲ್ಲ. ಅದು ನಿಮ್ಮ ಅಣ್ಣನಿಗೆ ನೀವೀಗ ಮಾಡಬೇಕು. ಒಳ್ಳೆಯದಾಗಲಿ, ಏನು ಮಾಡ್ತಿರೋ ಅದನ್ನು ಒಳ್ಳೆಯ ಉದ್ದೇಶದಿಂದ ಮಾಡಿ ಅಷ್ಟೇ. ಅದು ಹೊರಗಡೆ ಜಗತ್ತಿಗೆ ಇವನು ಒಬ್ಬ ಕೆಟ್ಟ ತಮ್ಮ ಅಂತ ಅನಿಸ್ಬೋದು, ಬಟ್ ನಾನು ಇಲ್ಲದೆ ಹೋದಾಗಲೂ ನಮ್ಮ ಅಣ್ಣ ಯಾರನ್ನು ನಂಬಿಕೊಳ್ಬಾರ್ದು, ಅವನನ್ನು ನಾವು ದುಡ್ಕೊಂಡು ತಿನ್ಕೊಳ್ಬೇಕು ಅನ್ನೋದಾದರೆ ನೀನು ಇವಾಗಲೇ ಇದನ್ನು ಮಾಡಬೇಕು, ಹೌದಲ್ವಾ? ಒಳ್ಳೆಯದಾಗಲಿ ಸರ್, ಖಂಡಿತ ಈ ಈ ಈ ದಾರಿಯನ್ನು ಅನುಸರಿಸಿ ನಿಮ್ಮ ಪಾಡಿಗೆ ನೀವಿರಿ, ನಿಮ್ಮ ಕೆಲಸ ನೀವು ಮಾಡಿ, ಆ ಮಕ್ಕಳನ್ನು ಪ್ರೀತಿಯಿಂದಲೇ ನೋಡ್ಕೊಳ್ಳಿ, ಆ ನಿಮ್ಮ ಅಣ್ಣನನ್ನು ಪ್ರೀತಿಯಿಂದಲೇ ಮಾತಾಡಿಸಿ. ಬಟ್ ಕೆಲವು ವಿಚಾರದಲ್ಲಿ ನಾನು ಇನ್ವಾಲ್ವ್ ಆಗಲ್ಲ ಅಂತ ನಿಮಗೆ ನೀವು ಒಂದು ಗೆರೆ ಹಾಕೊಳ್ಳಿ ಅಷ್ಟೇ, ಹೌದಲ್ವಾ? ಸಿಂಪಲ್. ಒಳ್ಳೆಯದಾಗಲಿ ಸರ್, ಕಾರ್ಯಕ್ರಮ ನೋಡ್ತಾ ಇರಿ. ಆ್ಯಂಡ್ ಏನಾದರೂ ಹೇಳೋದಿದೆಯಾ? ಅರೆ ಆದ್ರೆ ಈಗ ಟೈಮ್ ಸಿಕ್ತು, ಅದಕ್ಕೋಸ್ಕರ ನಿಮಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಿಮ್ ಕಾರ್ಯಕ್ರಮ ಮಾಡ್ತಾರೆ ಸರ್. ಆದ್ರೆ ನೀವು ಒಬ್ಬ ಶಿಷ್ಯನಿಗೆ ಗುರುನ್ ತರ ನೀವು ಶಿಕ್ಷೆ ನೀಡ್ತೀರಿ. ಒಬ್ಬ ಮಗನಿಗೆ ಹೆಣ್ಮಕ್ಳು ನಿಮ್ಮ ಹತ್ರ ಮಾತಾಡ್ತಾರೆ, ಅವರಿಗೆ ತಾಯಿ ಹೆಂಗ್ ರೂಪಿಸ್ತಾಳೆ ಮಗಳಿಗೆ, ಹಂಗ ನೀವು ರೂಪಿಸ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಮೊನ್ನೆ ಮದರ್ ಡೇ ಆಯ್ತು, ಅವತ್ತೊಂದು ವಿಡಿಯೋ ನಾನು ಸೆಂಡ್ ಮಾಡಿದೆ ನಿಮ್ಗೆ. ಅದನ್ನ ಕೇಳಿದೆ, ಮೊದಲು ನೀವು ನಿಮ್ಗೆ ತಾಯಿನಂತ ಕರೆದ್ರು ತಪ್ಪಿಲ್ಲ, ಯಾಕಂದ್ರೆ ನೀವು ಪುರುಷರೇ, ಆದ್ರೂ ನೀವು ತಾಯಿ ಜಾಗದಲ್ಲಿ ನಿಂತು ಕೂಡ ನಮ್ಗೆ ಶಿಕ್ಷೆಯನ್ನು ನೀಡ್ತೀರಿ, ಈ ದಾರಿಯಿಂದ ನಡ್ರಿ ಅಂತೇಳಿ. ಯಾಕಂದ್ರೆ ನನ್ಗೆ ಜಾಸ್ತಿ ನಿಮ್ಗೆ ಹೇಳಕ್ ಬರಲ್ಲ, ಆದ್ರೂ ನನ್ ಮನಸ್ಸಿನಲ್ಲಿ ತುಂಬಾ ನಿಮ್ ಬಗ್ಗೆ ಪ್ರೀತಿ ಇದೆ, ಅರೆ ಸರ್ ಭಾವನೆ ಇರ್ತೀನಿ. ಯಾರ್ಯಾರು ಮನಸ್ಸಿನಲ್ಲಿ ಕಷ್ಟ ಇದೆ ಅದು ಜಲ್ದಿ ದೂರ ಆಗಲಿ ಅಂತ ನಾನು ಬೇಡ್ಕೊತೀನಿ. ಅಬ್ಬಾ, ಎಂಥ ಪ್ರಾರ್ಥನೆ ಸರ್. ಖಂಡಿತ ನೀವು ಸುಮ್ಮನೆ ಈ ಜಗತ್ತಿಗೋಸ್ಕರ, ಈ ಜಗತ್ತಿನಲ್ಲಿರೋ ನಿರ್ಗತಿಕರಿಗೆ ಒಂದು ಜಾಗ ಸಿಗಲಿ, ಹಸಿದವರಿಗೆ ಒಂದು ತುತ್ತು ಅನ್ನ ಸಿಗಲಿ, ನಿದ್ದೆ ಇಲ್ಲದವರಿಗೆ ನಿದ್ದೆ ಕೊಡಲಿ, ಕೆಲಸ ಇಲ್ಲದವರಿಗೆ ಕೆಲಸ ಕೊಡಲಿ, ಎಲ್ಲ ಒಳ್ಳೆಯವ್ರಿಗೂ ಒಳ್ಳೆಯದೇ ಆಗಲಿ ಅಂತ ಈ ಜಗತ್ತಿಗೋಸ್ಕರ ನಿಮ್ಮ ಮನೆಗೆ ಬೇಡ್ಕೊಳ್ತೀರಾ, ನಿಮಗೆ ಬೇಡ್ಕೊಳ್ತೀರಾ, ಎಲ್ಲವೂ ಸರಿ. ಕಡೆಯಲ್ಲಿ ಒಂದು ನಿಮಿಷ ಈ ಜಗತ್ತಿಗೋಸ್ಕರ ಕೊಡಿ, ನಿಮ್ಮ ಮನಸ್ಸೇ ಪರಿಶುದ್ಧವಾಗಿ ಹೋಗ್ಬಿಡುತ್ತೆ. ಎಲ್ಲ ಎಂಥ ಅದ್ಭುತ. ನೀವು ಕಡೆಯಲ್ಲಿ ಹೇಳಿದ ಮಾತು ನನಗೆ ಭಾಳ ಭಾಳ ಹೆಮ್ಮೆ ಕೊಡ್ತು, ಹೆಮ್ಮೆ ಅನ್ನಿಸ್ತಾ ಇದೆ. ಬಹುಶಃ ಯಾಕಂದರೆ ನಮ್ಮ ಪ್ರಾರ್ಥನೆಗಳು ಬಹುಶಃ ಇನ್ನೊಬ್ಬರಿಗೋಸ್ಕರನೂ ಮೀಸಲಿಟ್ಟಿದ್ದೀನಿ ನನ್ನ ಸಮಯವನ್ನು. ಅಂದರೆ ಸರ್ ನಾನು ಹೌದು, ಈಗ ನಮ್ಮ ಭಗವಂತ ನಮ್ಮನ್ನು ಏನು ಕಳಿಸಿದಾನೋ, ನಾವು ಯಾಕೆ ಇನ್ನೊಬ್ಬರು ಕತೆ ಕೇಳ್ತಿದ್ದೀವೋ ಬಹುಶಃ ಜನಕ್ಕೆ ಅರ್ಥ ಆಗುತ್ತೆ. ಆದರೆ ಈಗ ನನ್ನ ಕೆಲಸ ಇದು, ನಾನು ಇದನ್ನು ಮಾಡ್ತೀನಿ. ಬಟ್ ನಿಮ್ಮಂಥವ್ರು ನಿಮ್ಮ ಬಿಡುವಿನ ಸಮಯದಲ್ಲಿ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಸುಮ್ಮನೆ ಒಂದು ಶುದ್ಧ ಪ್ರಾರ್ಥನೆ ಮಾಡುವುದಿದೆಯಲ್ಲ, ಅದು ಈ ವಿಶ್ವಶಕ್ತಿಗೆ, ಈ ಬ್ರಹ್ಮಾಂಡಕ್ಕೆ ಆ ಶಕ್ತಿ ಇದೆ ಸರ್, ಎಲ್ಲವನ್ನು ಗ್ರಹಿಸುತ್ತೆ ಅದು. ಎಲ್ಲಿವರೆಗೂ ನಿಮ್ಮ ಆಲೋಚನೆಯ ತರಂಗಗಳು, ಈಗ ಮೇಲಿಂದ ಬಂದು ತರಂಗಗಳು ರೇಡಿಯೋವನ್ನು ಶುದ್ಧವಾಗಿ ಬರೋ ಥರ ಮಾಡ್ತವೆ, ಕ್ಲಿಯರಾಗಿ ಟಿ ವಿಗಳು ಪ್ರಸಾರ ಆಗೋ ಥರ. ಅಂದರೆ ಅವು ಮೇಲಿಂದ ಬರ್ತಿದ್ದಾವೆ ಅಂದರೆ ಆ ಶಕ್ತಿ ನಮ್ಮ ಮನಸ್ಸಿಗೂ ಬರಲಿಕ್ಕೆ ಒಂದು ಶಕ್ತಿ ಇದೆ, ಹೌದಲ್ವಾ? ಇತ್ತೀಚೆಗೆ ನಾವು ಈ ರೇಡಿಯೋ, ಈ ತರಂಗಗಳು ಅಲ್ಲಿಂದ ಬರೋದಕ್ಕೆ ಮನುಷ್ಯನಿಗೆ ಆಗಲಿಂದಲೇ ಒಂದು ಶಕ್ತಿ ಇದೆ, ಅದನ್ನೇ ವಿಶ್ವಶಕ್ತಿ ಅಂತ ಕರೀತಾರೆ. ಹೇಗೆ ರೇಡಿಯೋ ಈ FM ಜುಯ್ ಅಂತಿದೆ, ಏನೂ ಶಬ್ದವಾಗಿ ಬರ್ತಾ ಇಲ್ಲ, ಆಂಟಿನ ಸರಿ ಮಾಡ್ತೀವಿ, ಹೌದಲ್ವಾ? ಆಂಟಿನ ಸರಿಯಾಗಿದ್ದರೆ ಈ ಟಿ ವಿ ರೇಡಿಯೋಗಳು ಕ್ಲಿಯರಾಗಿ ಪ್ರಸಾರ ಆಗ್ತವೆ. ಅದೇ ಥರ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ದೇಹ ಕುಳಿತುಕೊಳ್ಬೇಕಾದ್ರೂ ನೇರವಾಗಿ ಕುಳಿತುಕೊಳ್ಬೇಕು, ಯಾವುದನ್ನು ಹೆಚ್ಚು ಅವಲಂಬಿತವಾಗಬಾರ್ದು, ಹೊರ್ಕೊಂಡು ಕೂತ್ಕೊಳ್ಬಾರ್ದು. ನಿಮ್ಮ ಮನೆಯಲ್ಲಿ ಸೋಫಾ ಇದೆಯಾ, ಒಂದು 5 ನಿಮಿಷ ಸುಮ್ಮನೆ ಹೊರ್ಕೊಂಡು ರೆಸ್ಟ್ ತಗೊಳ್ಳಿ. ಆದರೆ ನೀವು ಕುಳಿತುಕೊಳ್ಳುವ ಅಷ್ಟೂ ಸಮಯ ನೀವು ಹೆಂಗೆ ಕುಳಿತುಕೊಳ್ತೀರಾ ಅನ್ನೋದು ಮುಖ್ಯ ಅಂತೆ. ಹೇಗೆ ಆಂಟಿನೋ ನೇರವಾಗಿದ್ದರೆ ರೇಡಿಯೋ ಕ್ಲಿಯರಾಗಿ ಬರುತ್ತೋ, ನಿಮ್ಮ ದೇಹ ಅದಕ್ಕೆ ಧ್ಯಾನದ ಸಮಯದಲ್ಲಿ ಸ್ಟ್ರೈಟ್ ಅಂತ ಹೆಚ್ಚು ಬಳಸ್ತಾರೆ. ಹಾಗಾಗಿ ನಮ್ಮ ಆಲೋಚನೆಗಳು, ನಮ್ಮ ಪ್ರಾರ್ಥನೆಗಳು ಶುದ್ಧವಾಗಿದ್ದರೆ ಆ ರೇಡಿಯೋವನ್ನು ಮೇಲಿಂದ ಯಾವುದೋ ತರಂಗಗಳು ಬಂದು ಕ್ಲಿಯರ್ ಮಾಡ್ತಿದ್ದಾವಲ್ಲ,
ಅದೇ ಥರ ನಮ್ಮ ಜೀವನವನ್ನು ಮೇಲಿಂದ ಆ ತರಂಗಗಳು ಬಂದು ನಮ್ಮ ಬದುಕನ್ನು ಸರಿ ಮಾಡ್ತವೆ. ಖಂಡಿತ ಇದು ಸತ್ಯ. ಇದನ್ನೇ ವಿಶ್ವಶಕ್ತಿ ಅಂತ ಕರೀತಾರೆ, ಕಾಸ್ಮೆಟಿಕ್ ಎನರ್ಜಿ. ಯಾಕಂದ್ರೆ ನೀವು ಹೇಳೋದು ಪ್ರತಿಯೊಂದು ಮಾತಿನಲ್ಲಿ ಒಂದು ಗುರುವಿನ ಧ್ಯಾನನೇ ಇದೆ ಸರ್. ಆದ್ರೆ ನನಗನ್ನಿಸ್ತಾ ಇದೆ, ನಾ ಕೇಳಿದ್ದೆ ಈಶ್ವರನಿಗೆ ಒಂದು ಪರಮಾತ್ಮನಿಗೆ ಎಲ್ಲಾ ಕಡೆ ನಂಗೆ ನಗರೀಡಕ್ ಆಗಲ್ಲ ಅಂತೇಳಿ ಅನ್ನೋ ತಾಯಿ ಸೃಷ್ಟಿ ಮಾಡಿದ ಸರ್. ನನಗೆ ಅನಿಸ್ತಾ ಇದೆ ಅದನ್ನು ಒಂದು ಸ್ಥಾನ ನಿಮ್ಗೆ ನೀಡಿದ್ದಾನೆ ಭಗವಂತ. ನೀವು ಹೇಳ ಮಾತು ಕೇಳಿಸ್ತವಾದ್ರೆ, ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಅವ್ರು ಬರಕ್ ಆಗೋದಿಲ್ಲ ಸರ್, ಈಶ್ವರ ಇದ್ದಾನೆ. ಅದಕ್ಕೋಸ್ಕರ ಇದೆಲ್ಲರೂ ನೋಡಿದ್ರೆ ಬಹಳಷ್ಟು ಮಂದಿ ದಾರಿ ತಪ್ಪಿದ್ದಾರೆ ಸರ್. ಆದ್ರೆ ಸಣ್ಣ ಸಣ್ಣ 16-17 ವರ್ಷದಿಂದ ಏನ್ ಹುಡುಗರು ಅದಾವೆ, ಯಂಗ್ ಜನರೇಷನ್ ಅಂತಾರ ಅದಕ್ಕೆ, ಅದನ್ನ ಅವ್ರ ದಾರಿ ತಪ್ಪಿದ್ದಾರೆ. ನಾನು ಕೂಡ ನೋಡ್ತೀನಿ ಅಂತರಿಗೆ ನಾವು ಯಾವಾಗ ಸ್ವಲ್ಪ ನಾಳೆ ಹೇಳಕ್ ಹೋದ್ರೆ ಅವ್ರು ನಮ್ಮನ್ನು ತಪ್ಪು ಅನ್ನಿಸ್ತಾರೆ ಸರ್. ಅದನ್ನು ಕೂಡ ನಾ ಪೆಟ್ಟು ಉಂಡಿದೀವಿ ಹೇಳಕ್ ಹೋಗಿ. ಆದ್ರೆ ಅದು ಅವ್ರಿಗೆ ನಾ ಅವ್ರು ತಿಳಿಸಿದ ಮಾತು ಇನ್ನೂ ನನ್ನ ತಲೆನೂ ಹೋಗೋಲ್ಲ. ನಾ ಒಳ್ಳೆ ಹೇಳಕ್ ಹೋಗಿ ನಾ ಬೇಸ್ಕೊಂಡಿದ್ದು, ನಾ ಮಂದಿನಿಂದ ಕೆಟ್ಟವನಾದದ್ದು ನನ್ನ ತಲೆನಿಂದ ಹೋಗೋದು. ಅದಕ್ಕೆ ನನಗೆ 2 ಪ್ರಾಬ್ಲಮ್ ಕಾಡ್ತಾ ಇದೆ. ಒಂದು, ಅವ್ರು ಮಾಡಿದ ಸಾಲ, ಇನ್ನೊಬ್ರಿಗೆ ಒಳ್ಳೇದು ಮಾಡ್ಲಾಕ್ ಹೋಗಿ ನಾ ಕೇಳಕ್ ಬಿದ್ದಿದ್ದು. ನನಗೆ ಹೇಳ್ಬೇಕಂದ್ರೆ ನಾನು ದುಡ್ಡಿನ ಕಮ್ಮಿ ಇಲ್ಲ, ಯಾಕಂದ್ರೆ ದುಡ್ಡಿಗೆ ನನ್ ಪಗಾರ ಬರ್ತದೆ, ಅದು ಉಳ್ಳಾಕಿಲ್ಲ. ಅದ್ರ ಮನಸ್ಥಿತಿ, ಯಾಕಂದ್ರೆ ನಾನು ಕೂಡ ಒಂದು ಆಧ್ಯಾತ್ಮಿಕ ದಾರಿನ ಫಾಲೋ ಮಾಡ್ತಾ ಇದ್ದೆ ಸರ್. ನಾನು ಒಳ್ಳೇದು ಮಾಡ್ಲಾಕ್ ಹೋಗಿ ಆ ದಾರಿ ನನ್ ಇನ್ನೇನ್ ಬಿಟ್ಟಿಲ್ಲ ನಾನು, ಆದ್ರೂ ಆ ದಾರಿನೇ ಸಿಗ್ತಾ ಇಲ್ಲ. ಮತ್ತೆ ಅದು ಅಧ್ಯಾತ್ಮ ಕಮ್ಮಿ ಬರ್ತದ, ಆದ್ರೆ ಅವ್ರ ಹಾಡಿದ ಮಾತೆ ಜಾಸ್ತಿ ಬರ್ಲಾಕತ್ತದ. ಯೋಚನೆ ಮಾಡಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ನನಗನ್ಸುತ್ತೆ ಬಹುಶಃ ಪ್ರತಿ ಆಧ್ಯಾತ್ಮಿಕತೆ ಅಥವಾ ದೇವರನ್ನು ನಂಬೋದು ಅವು ನಿಮ್ಮ ಕಷ್ಟವನ್ನು ಸರಿ ಮಾಡಲಿಕ್ಕಲ್ಲ ಅವು ಬಂದಿರೋದು. ದೇವರು ನಿಮ್ಮ ಕಷ್ಟ ಸರಿ ಮಾಡಲ್ಲ, ಆದರೆ ಅಲ್ಲೇನಿದೆ ಅಂತ ನಿಮಗೆ ಬ್ಯಾಟ್ರಿಯಾಗಿ ತೋರಿಸ್ತಾನಷ್ಟೇ. ಹೌದಲ್ವಾ? ನಿಮಗೆ ರೋಗ ಏನಿದೆ ಅಂತ ಗೊತ್ತಿಲ್ಲ ಹೋದರೆ ಹೇಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ಆ ಕತ್ಲೆಯಲ್ಲಿ ಹಾವಿದೆ ಅಂತ ಒಂದು ಬೆಳಕಾಗಿ ತೋರಿಸ್ದೆ ಹೋದರೆ, ಅಂದರೆ ಮನುಷ್ಯನಿಗೆ ಗೊತ್ತಾದ ಮೇಲೆ ಹೋರಾಡೋ ಶಕ್ತಿ ಇದೆ, ಬಟ್ ಗೊತ್ತು ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಅದನ್ನು ದೇವರು ಮಾಡ್ತಾನೆ, ಅದನ್ನು ಜ್ಞಾನಿಗಳು, ಅದನ್ನು ತಿಳಿದವರು ಮಾಡ್ತಾರೆ. ದೇವ್ರ ಪೂಜೆ ಮಾಡ್ತೀನಿ ಸರ್, ಯಾಕೆ ಸರ್ ಬಗೆಹರಿತಾ ಇಲ್ಲ? ಇಲ್ಲ, ದೇವರು ಅಥವಾ ಆಧ್ಯಾತ್ಮ ನಿನಗೆ ಒಂದು ಅಲ್ಲಿ ಕತ್ತಲೆಯಲ್ಲಿ ಚೇಳಿದೆ, ಹಾವಿದೆ, ಅಲ್ಲಿ ಬೆಳಕಾಗಿ ತೋರಿಸುತ್ತಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು ನೀನು ಮಾಡೋದನ್ನು, ಅವನೇ ಬಂದು ಏನೂ ಮಾಡಲ್ಲ ಮನುಷ್ಯ. ಅದಕ್ಕೆ ಸದ್ಗುರುಗಳು ಒಂದು ಮಾತು ಹೇಳ್ತಾರೆ, ಭಗವಂತ ಕೇವಲ ದೇವರನ್ನು ಮನುಷ್ಯನನ್ನು ಸೃಷ್ಟಿ ಮಾಡ್ತಾನಷ್ಟೇ, ನಿರ್ವಹಿಸೋದಿಲ್ಲ. ನಿರ್ವಾಹಕರು ನಾವೇ ಆಗಿದ್ದೀವಿ. ಎಷ್ಟು ಸತ್ಯ ಅಲ್ವಾ ಇದು? ಅವನು ಇಲ್ಲಿವರೆಗೂ ಬಂದು ನಮ್ಮ ಜೀವನಕ್ಕೆ ಹಿಂಗೋಗು ಅಂತ ಅವನು ಹೇಳಿದ್ದೇ ಇಲ್ಲ. ನಾವು ಅಲ್ಲಿ ಕಲಿತು ಇಲ್ಲಿ ಕಲಿತು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಆ ಜ್ಞಾನಿಗಳನ್ನು ನೋಡಿ ನಾವೇ ಕಲ್ತಿರೋದು, ನಾವೇ ಹ್ಯಾಂಡ್ಲು ಮಾಡ್ತಿರೋದು. ಹೌದಲ್ವಾ ಇದನ್ನು? ಹಾಗಾಗಿ ಅವನೇ ಬಂದು ಏನೋ ಮಾಡ್ತಾನೆ ಅಂತ ಕಾಯಬೇಡಿ, ಅವನು ಬರಲ್ಲ. ಆದರೆ ಅವನು ಒಂದು ಬೆಳಕು ತೋರಿಸ್ತಾನೆ. ಆದರೆ ನಡೆಯೋದು ನಿನ್ನದೇ ಆಯ್ಕೆ ಅಥವಾ ನಿನ್ನದೇ ಕರ್ತವ್ಯ. ಒಳ್ಳೆಯದಾಗಲಿ ಸರ್. ಯಾವತ್ತೂ ಆಧ್ಯಾತ್ಮ ಅಥವಾ ನಮ್ಮ ಶುದ್ಧ ಆಲೋಚನೆ, ಧ್ಯಾನ, ಜ್ಞಾನ, ಮೌನ ಯಾವತ್ತೂ ವ್ಯರ್ಥವಲ್ಲ. ಅದು ನಮ್ಮ ಸಾವಿನಿಂದ ಆಚೆಗೂ ಬದುಕಿಸುವಂಥದ್ದು. ದಾನ ಧರ್ಮಗಳು ಇಲ್ಲಿ ನಮ್ಮನ್ನು ಬದುಕಿಸಿದ್ರೆ, ನಮ್ಮ ಶುದ್ಧ ಆಲೋಚನೆಗಳು, ನಮ್ಮ ಆಧ್ಯಾತ್ಮದ ಸಾಧನೆಗಳು ನಮ್ಮನ್ನು ಅಲ್ಲೆಲ್ಲೋ ಇನ್ನೂ ಅದ್ಭುತವಾಗಿಡ್ತಾವಂತೆ. ಇದು ಸಾವಿನ ಆಚೆಗಿನ ವಿಚಾರ, ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಅಷ್ಟೇ ಸರ್, ಎಲ್ಲರಿಗೂ ಮೂಲ ಜ್ಞಾನವನ್ನು ಬೋಧಿಸೋಕೆ ಹೋಗುವುದಿಲ್ಲ. ಯಾಕಂದರೆ ಮೂರ್ಖರಿಗೆ ಏನನ್ನೂ ಬೋಧಿಸುವುದಕ್ಕಿಂತ ಅವ್ರ ಜೊತೆ ದಡ್ಡರ ಜೊತೆ ಸುಮ್ಮನೆ ನಕ್ಕೊಂಡು ಕೂತ್ಕೊಳ್ಳೋದೇ ಬೆಟರ್. ಅವ್ರೇನೋ ಅವಮಾನ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಜ್ಞಾನದ ಬಗ್ಗೆ ನಮಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ಹೌದಲ್ಲ? ಯಾಕಡೆ ಸರಿಯಾದ ಪ್ರತಿಕ್ರಿಯೆ ಆ ಕಡೆಯಿಂದ ಸಿಗದೆ ಹೋದಾಗ ಎಂಥ ಜ್ಞಾನಿನೂ ಕೂಡ ಮೂಡ್ ಆಫ್ ಆಗ್ತಾನಂತೆ. ಶತ್ರುಗೂ ಕೂಡ ಕೆಟ್ಟದ್ದು ಬಯಸಿಲ್ಲ ಸರ್. ಯಾಕಂದ್ರೆ ನಾ ಯಾವ ಮನೆಯಲ್ಲಿ ಇರ್ತಿದ್ದೀನಿ, ಇದು ನನ್ನ ಲಕ್ಷ್ಮಿ ಸ್ಥಾನ, ಅದನ್ನ ಸುಳ್ಳು ಹೇಳಂಗಿಲ್ಲ. ನೀವೊಬ್ರು ಗುರು ಈಗ, ಆದ್ರೆ ಕೆಟ್ಟದ್ದು ಬಯಸಿಲ್ಲ. ಆದ್ರೆ ನಾವು ಒಳ್ಳೇದು ಬಯಸಿದ್ರೆ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ ಸರ್? ನೀವು ಒಳ್ಳೇದು ಯಾರಿಗೆ ಬಯಸ್ತಾ ಇದ್ದೀರಾ? ನಮ್ಮ ಅಣ್ಣನ ಹತ್ರ ಒಳ್ಳೇದು ನೀನು ಅಣ್ಣ ಅನ್ನೋ ಭಾವನೆ ಇಟ್ಕೊಂಡಾಗ ನೀನೊಬ್ಬ
ಭಾವನೆಗಳನ್ನು ಅಥವಾ ಸಂಬಂಧದೊಳಗಡೆ ಸಂಸಾರದ ಸಾಗರದಲ್ಲಿ ಮುಳುಗಿರೋ ಒಬ್ಬ ಅಜ್ಞಾನಿ ನೀನು ಅಣ್ಣ ಅನ್ನೋದನ್ನು ತೆಗೆದಾಕಿ ಮಾಡ್ತಿರೋ ಕೃತ್ಯವನ್ನು ನೆನ್ಪಿಟ್ಕೊಂಡು ನಿನ್ನ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ನೀನು ಈ ಮಾತನ್ನು ಕೇಳ್ತಾನೆ ಇರಲಿಲ್ಲ, ಹೌದಲ್ವಾ? ಮನುಷ್ಯನ ದುಃಖಕ್ಕೆ ಕಾರಣ ಇಂದಿನ ಅಥವಾ ಯಾವುದೋ ಶಾಪವೂ ಅಲ್ಲ, ಅಥವಾ ಭಗವಂತನ ಶಾಪವೂ ಅಲ್ಲ, ಇನ್ನೇನೂ ಅಲ್ಲ. ಅವನು ಬಾಂಧವ್ಯ ಅಥವಾ ಇನ್ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವೊಂದನ್ನು ಸಹಿಸಿಕೊಂಡಿದ್ದು ಕಾರಣ. ಈಗ ನಿಮ್ಮ ಅಣ್ಣ ಸುಳ್ಳು ಹೇಳೋದು, ನಿಮ್ಮ ಅಣ್ಣ ಸಾಲ ಮಾಡೋದು ನೀವೇನು ಹೇಳ್ಕೊಟ್ಟಂತೂ ಮಾಡಿಸ್ತಾ ಇಲ್ವೇ, ಆದರೆ ನಿಮ್ಮ ಅಣ್ಣ ಅಂದ ಮಾತ್ರಕ್ಕೆ ನಿಮ್ಮಂಗೆ ಇರ್ತಾನೆ ಅನ್ನೋದು ಸುಳ್ಳು. ಇದು ಜೀವ ವೈವಿಧ್ಯತೆ. ನನಗೆ ಯಾಕೆ ಈ ಕಷ್ಟ ಅನ್ನೋದಕ್ಕಿಂತ, ಅಥವಾ ನಮ್ಮ ಅಣ್ಣನಿಗೆ ನಾನು ಸಹಾಯ ಮಾಡ್ತಾ ಇರೋದೇ ತಪ್ಪ ಅಥವಾ ಕಷ್ಟ ಅನ್ನೋದಕ್ಕಿಂತ, ಅಣ್ಣ ಅನ್ನೋದನ್ನು ಅಥವಾ ಅಣ್ಣ ಅನ್ನೋದನ್ನು ತೆಗೆದಿಟ್ಟು ಆತನ ಆ ವರ್ತನೆಗಳನ್ನು ಗಮನಿಸಿದ್ರೆ ಬಹುಶಃ ಬೇರೆ ಯಾರೋ ಆಗಿದ್ರೆ ನೀವು ಖಂಡಿತ ಅದನ್ನು ಸಹಿಸ್ಕೊಳ್ತಿರ್ಲಿಲ್ಲ. ಬಟ್ ಯಾಕೆ ಸಹಿಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಅಣ್ಣ ಅನ್ನೋ ಕಾರಣಕ್ಕೆ. ಇದು ಮನುಷ್ಯನ ಪ್ರತಿಯೊಬ್ಬನ ದುಃಖಕ್ಕೂ ಕಾರಣ. ಅಣ್ಣ ಅಂತ ಅವನಿಗೆ ಹೆಲ್ಪ್ ಮಾಡಿ, ಅದೆಲ್ಲ ಬೇರೆಯವರಿಗೆ ಕೂಡ ಹೆಲ್ಪ್ ಮಾಡಿರ್ತಾರ, ಆದ್ರೆ ರೊಕ್ಕದಿಲ್ಲ ಅವನಿಗೆ. ಯಾವಾಗ ಹೆಲ್ಪ್ ಅಲ್ಲಕ್ಕೆ ಅವನಿಗೆ ಇಲ್ಲಿ ಇದ್ದಾಗ ಇಟ್ಕೊಂಡು 7 ವರ್ಷ ತನಕ ಇಟ್ಕೊಂಡು ಅವನಿಗೆ ಕೂಡ ಹಿಂಗೆ ನೋಡ್ರಿ, ಅವನು ಒಂದು ಕಾಲಕ್ಕೆ ಇದೇ ರೀತಿಗೆ ಅವಮಾನ ಮಾಡಿ ಬಿಟ್ಟೋಗ್ಬಿಟ್ಟಾರ. ಅವಮಾನ ಮಾಡಿ ನಾವು ಒಳ್ಳೇದೇ ಹೇಳಕ್ ಈಗ ನಾನು ಹೇಳುವಂಥದ್ದು ಅವೆಲ್ಲದರಿಂದ ನಿಮ್ಮ ಜೀವನ ಖಂಡಿತ ಹಾಳಾಗಿಲ್ಲ. ನೀವು ಒಂದು ಮಟ್ಟಿಗೆ ಅಲ್ಲೆಲ್ಲದರಿಂದ ಇನ್ನೊಂಚೂರು ಗಟ್ಟಿಯಾಗಿದ್ದೀರಾ. ಆ್ಯಂಡ್ ಹಾಗೆ ನೋಡಿದ್ರೆ ಏನು ಕಳ್ಕೊಂಡಿದ್ದೀರಾ, ಮತ್ತು ನಿಮಗೇನು ಮೋಸ ಆಗಿದೆ ಅಂದರೆ ಯಾವುದೋ ನಡೆದಿದ್ದರಿಂದ ನಾನು ಇನ್ನೊಂಚೂರು ಉದ್ಧಾರ ಆದರೆ ಅನ್ನೋದಾದರೆ ಅಲ್ಲಿ ಏನು ಕಳ್ಕೊಂಡಂಗಾಯ್ತು ನಾವು, ಅಥವಾ ಏನು ಮೋಸ ಆದಂಗಾಯ್ತು? ಇದು ಒಂದೇ ಅನಿಸ್ತದೆ, ನಾ ಇಷ್ಟೊಂದು ಮಾಡ್ತೀನಪ್ಪ ಆದ್ರೆ ಅವನಿಗೆ ಅದನ್ನು ನೆನಪಲ್ಲ ಅಂತ ಒಂದು ಭ್ರಮೆ. ಕೃತಜ್ಞತೆ ಇಲ್ಲದವರಿಗೆ ನಾನು ಹೇಳೋದಿಷ್ಟೇ ಸರ್, ನಿಮ್ಮ ಬದುಕನ್ನು ಯಾರೂ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ನೀವು ನಿಮ್ಮ ಬದುಕನ್ನು ಹೆಚ್ಚು ಜಾಗೃತಿಯಿಂದ ನಿಭಾಯಿಸ್ತೀರಾ, ಆ ನಿಭಾಯಿಸೋ ಶಕ್ತಿ ಪ್ರತಿಯೊಬ್ಬನಿಗೂ ಇದೆಯಂತೆ. ಆದರೆ ಈ ಬಾಂಧವ್ಯದ ಕಾರಣಕ್ಕಾಗಿ ತುಂಬ ಜನ ಯಾಮಾರ್ತಾರೆ. ಈಗ ಇಲ್ಲಿ ಬಂದು ಹೇಳೋದುಂಟು, ಸರ್ ನಾನು ನಂಬಿಕೆ ಮೇಲೆ 3 ಲಕ್ಷ ಕೊಟ್ಟೆ ಸರ್, ಇವತ್ತು ಉಲ್ಟಾ ಮಾತಾಡ್ತಿದ್ದಾರೆ ಅಂತ. ಅಂದರೆ ಕೊಡಬೇಕಾದ್ರೆ ನಂಬಿಕೆ ಮೇಲೆ ಕೊಟ್ಟರು, ಬಟ್ ಇವತ್ತು ಗೊತ್ತಾಗ್ತಿದೆ ಓ ನಾನು ಯೋಗ್ಯವಾದವ್ರಿಗೆ ಕೊಟ್ಟಿಲ್ಲ ಅಂತ. ಅಂದರೆ ಈಗ ನಾನು ಮೂಲ ಮಾತಾಡ್ತಾ ಬಂದರೆ ಕೊಟ್ಟಿದ್ದು ನೀವೇ ಅಲ್ವಾ, ಅಲ್ಲಿ ನೀವು ನನಗೆ ಮೋಸ ಅಂತ ಹೇಳಂಗಿಲ್ಲ. ಯಾರೋ ಕಿತ್ಕೊಂಡು ಹೋದರೆ ಅದೊಂದು ಮೋಸ ಅಂತ ಇರ್ಬೋದು, ನೀನು ಕೊಟ್ಟಿದ್ದು ನೀನೇ ಆದರೆ ಅದು ಹೇಗೆ ಮೋಸ ಆಗುತ್ತೆ? ಅದೇ ನೀನು ಕೊಟ್ಟಿದ್ದನ್ನು ಅದೇ ಸಮಯಕ್ಕೆ ಆತ ವಾಪಸ್ ಕೊಟ್ಟಿದ್ರೆ, ಸರ್ ನಾನು ಕೊಟ್ಟೆ ಸರ್ ಅವನು ವಾಪಸ್ ಕೊಟ್ಟ, ನೀನು ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ ಅಥವಾ ನನ್ನ ಹತ್ರ ಹೇಳ್ತಾನೆ ಇರಲಿಲ್ಲ, ನೀನು ಅದನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ತಾನೇ ನಿನಗೆ ದುಃಖ ಆಗ್ತಿರೋದು. ಅರ್ಥಾತ್ ನಾವು ಅಂದ್ಕೊಂಡಿದ್ದು ಏನೋ ಆಗ್ತಿಲ್ಲ, ಅದಕ್ಕೆ ನಮಗೆ ದುಃಖ ಆಗ್ತಾ ಇದೆ. ಹಾಗಾಗಿ ನನಗನ್ಸೋದು ಪ್ರತಿಯೊಂದಕ್ಕೂ ಇದು ನಿಮ್ಮ ಜೀವನ, ನಿಮ್ಮ ದುಡಿಮೆ. ಏನು ನೀವು ಯಾವುದೋ ಬೀದಿಲಿ ಸಿಕ್ಕಿರೋ ಹಣ ತಂದು ಬೀರಲ್ಲಿ ಇಟ್ಕೊಂಡಿಲ್ಲ, ನೀವು ಕಷ್ಟಪಟ್ಟು ದುಡ್ದಿದ್ದೀರಾ. ಅದು ಎಂಥದ್ದೇ ಸಂಬಂಧ ಆಗಿರಲಿ, ಒಂದೋ ಅದು ನನಗೆ ಬಂದರೂ ಬರಲಿ, ಬರ್ದಿರ ಪರವಾಗಿಲ್ಲ ಅಂದ್ರೆ ಸುಮ್ಮನೆ ಕೊಟ್ಟುಬಿಡಿ. ಇಲ್ಲ ಅದನ್ನು ನನಗೆ ಮುಖ್ಯ ಅನ್ನೋದಾದರೆ ಒಂದು ಪುರಾವೆ ಇಟ್ಕೊಂಡೇ ಕೊಡಬೇಕಲ್ವ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಸರ್, ಚಿಕ್ಕ ಚಿಕ್ಕದಕ್ಕೆಲ್ಲ ಹೆಂಗೆ ಸರ್ ಪುರಾವೆ ಇಟ್ಕೊಳ್ಳೋದು ಅಂದರೆ ನೀವು ದುಃಖನೂ ಪಡೋಂಗಿಲ್ಲ ಹಂಗೆ ಹೇಳೋದಾದರೆ. ಬದುಕು ಈ ಚಿಕ್ಕ ಪುಟ್ಟ ವಿಚಾರಗಳನ್ನು ತುಂಬ ಕಟ್ಟುನಿಟ್ಟಾಗಿ ನಿಭಾಯಿಸಬೇಕು. ಸರ್ ನಾವು ಇದನ್ನೆಲ್ಲ ಸೈನ್ ಹಾಸ್ಕೊಂಡು ಇನ್ನೇನೋ ಬರ್ಸ್ಕೊಳ್ಳಿಕ್ಕೆ ಹೋದರೆ ನಾವು ಚಿಕ್ಕವರಾಗ್ಬಿಡ್ತೀವಲ್ವ. ಖಂಡಿತ ಚಿಕ್ಕವರ. ಅವತ್ತು ಕೂತ್ಕೊಂಡು ನೇಣು ಹಾಕೊಂಡು ಸಾಯೋದಕ್ಕಿಂತ ಇವತ್ತು ಅದನ್ನು ಬರ್ಸ್ಕೊಳ್ಳೋದು ಒಳ್ಳೇದಲ್ವಾ. ಅದಕ್ಕೆ ಹಣದ ವಿಚಾರದಲ್ಲಿ ತುಂಬ ಜಾಗೃತವಾಗಿರಿ. ಅದು ಸಂಬಂಧವನ್ನು ಕಟ್ಟಬಲ್ಲದೂ ಹೌದು. ಈಗ ನೋಡಿ, ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ರಿ, ಪಾಪ ಯಾರೋ ಒಬ್ಬ ಭಿಕ್ಷುಕ ಅಥವಾ ಯಾರೋ ಒಬ್ಬ ದುಡ್ಡಿಲ್ಲದವನು ತಿಂದುಬಿಟ್ಟ, ಹೋಟ್ಲವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಹೋಟ್ಲವ್ರು ಇಟ್ಕೊಂಡು ಹೊಡಿತಾ ಇದ್ದಾರೆ. ನೀವು ಅವನ ಬದಲು ದುಡ್ಡು ಕೊಟ್ಬಿಟ್ರಿ, ಅವತ್ತಿಂದ ಅವನು ನಿನ್ನೊಂದು ದೇವ್ರ ಥರ ನೋಡೋಕೆ ಒಂದು ಸಂಬಂಧ ಶುರುವಾಯ್ತು ಅಲ್ಲಿ. ಅಂದರೆ ನಿಮ್ಮ ಹಣ ಒಂದು ಸಂಬಂಧವನ್ನು ಶುರು ಮಾಡ್ತು, ಹೌದಲ್ವಾ? ಆ್ಯಂಡ್ ಅದೇ ಹಣ ಈಗ ನಿಮ್ಮ ಅಣ್ಣನನ್ನು ದೂರ ಮಾಡುತ್ತೆ ತುಂಬ ಸಾರಿ. ಅಂದರೆ ಅದು ದೂರ ಮಾಡೋದು ಉಂಟು, ಹತ್ರ ಮಾಡೋದು ಉಂಟು. ಹಾಗಾಗಿ ದೊಡ್ಡವರು ಹೇಳ್ತಾರಲ್ಲ, ಈ ಸಂಬಂಧದಲ್ಲಿ ಹೆಚ್ಚು ಹಣದ ವ್ಯವಹಾರವನ್ನು ಪುರಾವೆ ಇಲ್ಲದೇ ಮಾಡಬಾರ್ದು. ಆ್ಯಂಡ್ ಅದು ಒಳ್ಳೆಯದೇ ಅಲ್ಲ. ಹಾಗೆ ನೋಡಿದ್ರೆ ಈಗ ಏನಾಗ್ಬಿಡುತ್ತೆ, ಸ್ನೇಹಿತರ ಹತ್ರ ತಗೊಂಡಿದ್ದೀನಪ್ಪ, ಸರಿಯಾದ ಸಮಯಕ್ಕೆ ಕೊಡದೆ ಹೋದರೆ ಸ್ನೇಹ ಹಾಳಾಗ್ಬಿಡುತ್ತೆ ಅಂತ ತಗೊಂಡವನಿಗಿರಬೇಕು.
ಸ್ನೇಹಿತನಿಗೆ ಕೊಡ್ತಾ ಇದ್ದೀನಪ್ಪ, ಇದು ಮುಂದೆ ಅವನು ನನಗೆ ವಾಪಸ್ ಕೊಡದೆ ಹೋದರೂ ಇದರಿಂದ ಸಂಬಂಧ ಹಾಳಾಗ್ಬೋದು ಅನ್ನೋ ಎಚ್ಚರಿಕೆ ಕೊಟ್ಟವನಿಗೂ ಇರಬೇಕು. ಈ ಇಬ್ಬರೂ ಇಷ್ಟು ಜಾಗ್ರತೆಯಿಂದ ಇದ್ದರೆ, ಅಯ್ಯೋ ತಗೊಂಡಿದ್ನಪ್ಪ ಅಂತ ಬೇಗ ಕೊಟ್ಬಿಟ್ರೆ ಸಂಬಂಧ ಉಳಿಯುತ್ತೆ. ಈಗ ನಾನು ಕೊಟ್ಟಿಲ್ಲ ಅಂತ ಬೇರೆ ಥರ ಕೇಳೋದು, ಅಲ್ಲಿ ಸತ್ತು ಹೋಯಿತು ಸ್ನೇಹ. ಹಾಗಾಗಿ ಕೊಟ್ಟವನಿಗೂ ತಗೊಂಡವನು ತುಂಬ ಎಚ್ಚರಿಕೆಯಿಂದ ಇದ್ದಾಗ ಹಣದ ವ್ಯವಹಾರ ಓಕೆ. ಇಲ್ಲಾಂದರೆ ಬಿಡು ನನ್ನ ತಮ್ಮ ಅಲ್ವಾ ಕೊಟ್ಟರೆ ಆಯಿತು ಅಂದರೆ ಮುಗಿದೋಯ್ತು ಅಲ್ಲಿಗೆ. ಯಾಕಂದರೆ ಹಣ ಅಂತ ಬಂದಾಗ ನೀವು ಕಷ್ಟಪಟ್ಟೆ ದುಡ್ದಿರ್ತೀರ, ಅಷ್ಟು ಬೇಗ ಬಿಡ್ಲಿಕ್ಕೆ ಆಗಲ್ಲ. ಅದು ಸತ್ಯ. ನಾನಾದರೂ ಅದು ಸತ್ಯ. ಇವತ್ತು ನಾನಾದರೂ ಅಷ್ಟೇ ಸರ್, ನಾನು ಅದರಲ್ಲಿ ಕಡ್ಡಿ ಮುರಿದಂಗೆ. ಹಾಗಾಗಿ ಈ ಚಿಕ್ಕ ಪುಟ್ಟ ವಿಚಾರವನ್ನು ಅದ್ಭುತವಾಗಿ ನಿಭಾಯಿಸಿ. ಒಳ್ಳೆಯದಾಗಲಿ ಸರ್. ಇದೊಂದು ದೀರ್ಘವಾದ ಮಾತುಕತೆ ಆಯಿತು. ನನಗೆ ನಂಬಿಕೆ ಇದೆ ಇಲ್ಲಿ ಬಹಳ ವಿಚಾರಗಳು ನಿಮಗೆ ನಿಮ್ಮ ಒಳಗಡೆ ತಲುಪಿದ್ದಾವೆ ಅಂತ ನಾನು ಭಾವಿಸ್ತೀನಿ. ನಿರ್ಧಾರ ತಗೊಳ್ಳಿ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆ್ಯಂಡ್ ನಿಮ್ಮ ಅಣ್ಣನ ಆ ಇಡೀ ಸಂಸಾರವನ್ನು ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಮನುಷ್ಯತ್ವವನ್ನು ಬಿಡೋದು ಬೇಡ, ಇನ್ನೇನು ಬೀಳ್ತವ್ರೆ ಎಂದಾಗ ಹಿಡಿಯೋಣ. ಆದರೆ ಈಗ ಈ ಕಠೋರ ನಿರ್ಧಾರದ ಅವಶ್ಯಕತೆ ಖಂಡಿತ ಇದೆ. ಅರ್ಥವಾಯ್ತು. ಅದಕ್ಕೆ ಈಗ ಒಂದು ಸ್ವಲ್ಪ ಬುದ್ಧಿ ಬಂದಾಗ ಅನಿಸ್ತಾ ಇರ್ತಾರೆ. ಯಾಕಂದ್ರೆ ತನಕ ಅವ್ರು ಕೇಳ್ತಿದ್ದಿಲ್ಲ, ನಾ ಕೇಳಿದ್ರೆ ನಿಮ್ ಕಡೆ ಕಾಡ್ತೀನಿ ಸರ್. ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ. ನೀವು ಮಾಡ್ತಾ ಇರೋದು ಇನ್ನೊಬ್ಬರ ನಾಶಕ್ಕಲ್ಲ ಅನ್ನೋ ತೃಪ್ತಿ ನಿಮಗಿರಲಿ. ಹೌದಲ್ವಾ? ವೆಲ್ ಸರ್, ಒಳ್ಳೆಯದಾಗಲಿ. ಕಾರ್ಯಕ್ರಮ ನೋಡ್ತಾ ಇರಿ. ಆ್ಯಂಡ್ ಈ ಜ್ಞಾನಾಶ್ರಮ ಖಂಡಿತ ನಿಮ್ಮ ಬದುಕನ್ನು ನೆಮ್ಮದಿಯಾಗಿಡುತ್ತೆ. ನಾನು ಇಷ್ಟು ಮಾತ್ರ ಭರವಸೆ ಕೊಡಬಲ್ಲೆ. ನೋಡಿ ನಂಗೆ ನಾನು ಹೆಲ್ಪ್ ಮಾಡ್ತಾನೆ ಇರ್ತೀನಿ ಸರ್. ನೀವು ಒಂದು ಇದು ಕಳಿಸಿರಿ ಲೆಟರ್, ಅದು ಓದಿಸಿದೆ ಇನ್ನೊಬ್ಬರ ಕಡೆಯಿಂದ. ಯಾಕಂದ್ರೆ ಅದ್ರ ಬಗ್ಗೆ ಈ ತರದಾಗ ಗೊತ್ತಿಲ್ಲ ಸರ್, ನಮ್ಮ ಖಂಡಿತ ಮಾಡ್ತಾನೆ ಇರ್ತೀನಿ ಸರ್. ಖಂಡಿತ ಸರ್. ನಿಮ್ದು ಟೈಮ್ ನನಗೆ ಕೊಟ್ರಿ, ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಸರ್. ಅರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಕೂಡ ನಮಗೆ ಕೊಟ್ಟಿದ್ದೀರಾ. ಒಳ್ಳೆಯದಾಗಲಿ. ಹೀಗೆ ಜೊತೆಗಿರಿ ಸರ್. ಒಳ್ಳೆಯದಾಗಲಿ. ಓಕೆ ಸರ್. ಕೆಲವೊಮ್ಮೆ ಕೆಲವು ಪರಿಸ್ಥಿತಿಗಳು ಉಭಯ ಸಂಕಟ. ಈಗ ಒಡದವರು ಗೊತ್ತಿರೋರು ಈ ಕಡೆ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ತುಂಬ ಸರಿ ಹಿಂಗಾಗೋದು ಉಂಟು. ಬಟ್ ತುಂಬ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಜೀವನ ಪೂರ್ತಿ ಮನಸ್ತಾಪದಲ್ಲಿ ಕೊರಗಿ ಒದ್ದಾಡೋದಕ್ಕಿಂತ ಒಂದು ಸಾರಿ ಬೇಕು ಅಥವಾ ಬೇಡ ಅನ್ನೋ ನಿರ್ಧಾರಕ್ಕೆ ಬರೋದು ಒಳ್ಳೆಯದು. ಇರಲಿ ಸರ್, ನಿಮ್ಮ ಕುಟುಂಬ ಚೆನ್ನಾಗಿರಲಿ, ಒಟ್ಟಿಗೆ ಇರಲಿ. ಸಾಧ್ಯವಾದರೆ ನೀವು ದೂರ ಹೋದರೂ ಕೂಡ ಅದರಲ್ಲೇನು ಬಹಳ ದೊಡ್ಡ ತಪ್ಪಿಲ್ಲ. ಆದರೆ ಹೊಡ ಹುಟ್ಟಿದವರನ್ನು ಪ್ರೀತಿ ಮರಿಬೇಡಿ. ಆ್ಯಂಡ್ ಕೆಳಗೆ ಬಿದ್ದಾಗ ಕೈ ಹಿಡಿದ ಮೇಲೆತ್ತಿ. ನಿಮ್ಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅನ್ನೋದಾದರೆ ಅದನ್ನು ಮಾಡಿ ಸರ್. ಒಳ್ಳೆಯದಾಗಲಿ.